ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಸದಾ ಆತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಶ್ರೀಯುತ ವೆಂಕಟೇಶ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗಿ ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಗುರೂಪಸದನವನ್ನು ಮಾಡಿದಂತಹ ಶಿಷ್ಯ ತನ್ನ ಗುರುಗಳಲ್ಲಿ ವಿನಯಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕೋ ನಾಮ ಬಂಧಃ ಕಥಮೇಷ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷಃ ಕೋಸಾವನಾತ್ಮ ಪರಮಃ ಕ ಆತ್ಮ ತಯೋರ್ವಿವೇಕಃ ಕಥಮೇತದುಚ್ಯತಾಂ. ಹೀಗೆ ಈ ರೀತಿಯಾಗಿ 7 ಪ್ರಶ್ನೆಗಳನ್ನು ಮಾಡಿದಾಗ ಈ ಪ್ರಶ್ನೆಯನ್ನು ಕೇಳಿದಂಥ ಗುರುಗಳಿಗೆ ಬಹಳ ಸಂತೋಷ ಆಯಿತಂತೆ. ಇವತ್ತೇನಾದರೂ ಇಷ್ಟೊಂದು ಪ್ರಶ್ನೆಗಳನ್ನು ಶಿಷ್ಯರು ಕೇಳಿಬಿಟ್ರೆ ಯಾವ ಗುರುಗಳಿಗೂ ಸಮಾಧಾನ ಆಗೋದಿಲ್ಲ. ಅವನ ಮೇಲೆ ವಿಶೇಷವಾದ ಕಣ್ಣಿಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಆದರೆ ಈ 7 ಪ್ರಶ್ನೆಗಳನ್ನು ಕೇಳಿದಾಗ ಈ ಗುರುಗಳು ಶಿಷ್ಯನ ಮೇಲೆ ಇವತ್ತಿನ ಗುರುಗಳು ಇಡುವ ಹಾಗೆ ಕಣ್ಣಿಡಲಿಲ್ವಂತೆ, ಕೃಪಾ ದೃಷ್ಟಿಯನ್ನು ಇಟ್ಟರಂತೆ. ಯಾಕೆಂದರೆ ಸುದೀರ್ಘವಾದಂತಹ ನನ್ನ ಈ ಬೋಧನ ಜೀವನದಲ್ಲಿ ಇಂತಹ ಪ್ರಶ್ನೆಯನ್ನು ಕೇಳುವಂಥ ಒಬ್ಬ ಶಿಷ್ಯನಾದರೂ ಸಿಕ್ಕಿದ್ನಲ್ಲ ನನಗೆ. ಇದರಿಂದಾಗಿ ನನ್ನ ಗುರುತ್ವ ಎನ್ನುವಂತಹದ್ದು ಸಾರ್ಥಕ ಆಯಿತು ಎನ್ನುವಂಥದ್ದು. ಯಾವಾಗಲೂ ಜ್ಞಾನಿಗಳ ತುಡಿತ ಹಾಗೆ, ತನ್ನಲ್ಲಿ ಇರುವುದನ್ನು ಹಂಚಬೇಕು ಅಂತ ಅವರು ಹಪಹಪಿಸ್ತಾ ಇರ್ತಾರೆ. ಆದರೆ ಹಂಚುವುದಕ್ಕೆ ಒಂದು ಸರಿಯಾದಂತಹ ಮಾರ್ಗ ಬೇಕು. ಕನ್ನಡದಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಹಸು ತನ್ನ ಕೆಚ್ಚಲ ತುಂಬ ಹಾಲನ್ನು ತುಂಬಿಕೊಂಡಿರುತ್ತೆ. ಆದರೆ ತಾನೇ ತುಂಬಿಕೊಂಡಿಟ್ಟಂಥ ಹಾಲನ್ನು ತಾನಾಗಿ ಎಲ್ಲ ಹಸುಗಳು ಸುರಿಸೋದಿಲ್ಲ. ಅದು ಸುರಿಸೋದಕ್ಕೆ ಮೊದಲು ಮಾಧ್ಯಮವಾಗಿ ಒಂದು ಕರು ಆ ಕೆಚ್ಚಲಿಗೆ ಬಾಯಿ ಹಾಕಬೇಕು. ಹಾಗೆ ತನ್ನ ಕೆಚ್ಚಲಲ್ಲಿ ಹಾಲು ತುಂಬಿಸಿಕೊಂಡಂಥ ಹಸು ಎಷ್ಟೊತ್ತಿಗೆ ನನ್ನ ಕಂದ ಬಂದು ನನ್ನ ಕೆಚ್ಚಲಿಗೆ ಬಾಯಿ ಹಾಕುತ್ತೆ ಅಂತ ಕಾಯ್ತಾ ಇರತ್ತಂತೆ. ಆಗ ಅದು ಆ ಅಮೃತ ಧಾರೆಯನ್ನು ಸುರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆಯೇ ತನ್ನೊಳಗೆ ಆ ಜ್ಞಾನವನ್ನು ತುಂಬಿಕೊಂಡಂಥ ನಿಜವಾದ ಗುರು ಇದನ್ನು ಸ್ವೀಕಾರ ಮಾಡೋದಕ್ಕೆ ಯಾವ ಯೋಗ್ಯ ಶಿಷ್ಯ ತನ್ನ ಹತ್ರ ಬರ್ತಾನೆ ಅಂತ ಕಾಯ್ತಾ ಇರ್ತಾನಂತೆ. ಅಂತಹ ಶಿಷ್ಯ ಬಂದು ಇಂತಹ ಪ್ರಶ್ನೆಯನ್ನು ಕೇಳಿದಾಗ
ಅವನಿಗೆ ಬಹಳ ಸಂತೋಷ ಆಗುತ್ತೆ, ಬೇಸರ ಆಗೋಲ್ಲ. ಯಾಕೆಂದರೆ ಈ ಜ್ಞಾನ ಪರಂಪರೆಯನ್ನು ಮುಂದುವರಿಸುವಂತಹ ಒಬ್ಬ ಉತ್ತರಾಧಿಕಾರಿ ಬಂದಲ್ಲ, ಇದರ ವಾರಸುದಾರ ಒಬ್ಬ ಸಿಕ್ಕಿದ್ನಲ್ಲ, ಈ ಪರಂಪರೆ ಮುಂದುವರಿಯತ್ತಲ್ಲ ಅಂತ ಸಂತೋಷ ಆಗುತ್ತಂತೆ. ಈ ಎಲ್ಲ ವಿಚಾರದಲ್ಲಿ ಜ್ಞಾನಿಗಳ ಎಲ್ಲರ ವಿಚಾರವೂ ಸಮಾನ, ಅಭಿಪ್ರಾಯವೂ ಸಮಾನ. ಗೀತಾಚಾರ್ಯನೇ ಸ್ವತಃ ಈ ಮಾತನ್ನು ಆಡಿದ್ದುಂಟು ಎಷ್ಟೋ ಕಡೆಗೆ. ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿದ ಆತ. ಆಮೇಲೆ ಆ ಜ್ಞಾನವನ್ನು ಉಳಿಸುವುದಕ್ಕೆ ಆತ ಮಾಡಿದ ಪ್ರಯತ್ನವೂ ಅಷ್ಟಿಷ್ಟಲ್ಲ. ನಮಗೆ ಪ್ರಾಯಶಃ ಗೊತ್ತಿರಬೇಕು, ಮಹಾಭಾರತ ಯುದ್ಧ ಆದ ಬಳಿಕ ಭೀಷ್ಮ ಇನ್ನೂ ಕುರುಕ್ಷೇತ್ರದಲ್ಲಿ ಶರಶೈಯಲ್ಲಿ ಮಲಗಿದ್ದಾನೆ, ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡ್ತಾ. ಆ ಸಂದರ್ಭದಲ್ಲಿ ಧರ್ಮರಾಯನಿಗೆ ಹಸ್ತಿನಾವತಿಯಲ್ಲಿ ಪಟ್ಟಾಭಿಷೇಕ ಆಗಿದೆ. ಕೃಷ್ಣ ಅಲ್ಲೇ ಕೆಲವು ದಿವಸ ತಂಗಿದ್ದ. ಆಗ ಅವರ ಜೊತೆಗೆ ಸಂತೋಷದಿಂದ ಕೃಷ್ಣ ಇದ್ದ. ಆದರೆ ಅದೊಂದು ದಿವಸ ಪಾಂಡವರ ಸಂತೋಷ ಕೂಟದಲ್ಲಿ ಭಾಗವಹಿಸಿದಂಥ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಬಹಳ ಗಂಭೀರನಾಗಿ ಬಿಟ್ಟನಂತೆ. ಇದ್ದಕ್ಕಿದ್ದ ಹಾಗೆ ಅರ್ಜುನ ನೋಡಿದ. ಕೃಷ್ಣನ ಮುಖ ಗಂಟಿಕ್ಕಿತು ಅಂದರೆ ಮತ್ತೆ ಯಾರೂ ಮಾತಾಡುವಾಗಿಲ್ಲ. ಯಾಕೆಂದರೆ ಅದು ಗಂಟಿಕ್ಕುವ ಮುಖ ಅಲ್ಲ, ಸದಾ ಮಂದಹಾಸ, ಎಂಥ ಸ್ಥಿತಿಯಲ್ಲೂ ಸಹ. ಹಾಗಾಗಿ ಧರ್ಮರಾಜ ನೋಡಿದ, ಓಹ್ ಏನು ಈಗ ಯಾರು ಮಾತಾಡಿಸ್ಬೇಕು ಕೃಷ್ಣನ ಹತ್ರ, ಏನಾಯಿತು ಅಂತ ಯಾರು ಕೇಳಬೇಕು? ಅರ್ಜುನ ಮಾತನಾಡುವ ಧೈರ್ಯ ಮಾಡಲಿಲ್ಲಂತೆ. ಧರ್ಮರಾಜ ಕೇಳಿದ, ಏನಾಯಿತು ಕೃಷ್ಣ? ಆಗ ಕೃಷ್ಣ ಹೇಳ್ತಾನೆ, ಇನ್ನೇನಾಗಬೇಕು, ತಡ ಮಾಡುವ ಹಾಗಿಲ್ಲ, ಏನಾಗಬಾರ್ದು ಅದು ಆಗುವ ಸಮಯ ಬಂದುಬಿಟ್ಟಿದೆ, ಬೇಗ ತಯಾರಾಗು ಅಂದ. ಯಾಕೆ ಅಂತ ಕೇಳಿದೆ. ಏನಿಲ್ಲ, ಕುರುಕ್ಷೇತ್ರದಲ್ಲಿ ಭೀಷ್ಮಾಚಾರ್ಯ ಉತ್ತರಾಯಣವನ್ನು ಪ್ರತೀಕ್ಷೆ ಮಾಡ್ತಾ ಇದ್ದಾನೆ. ಇನ್ನೇನು 2 ದಿವಸದಲ್ಲಿ ಬರ್ತಾ ಇದೆ. ತಸ್ಮಿನ್ ಅಸ್ತಂಗತೆ ಭೀಷ್ಮೇ ಜ್ಞಾನಾನಿ ಅಸ್ತಂಗಮಿಷ್ಯಂತಿ. ಕೃಷ್ಣ ಹೇಳಿದ ಮಾತಿದು. ಆ ಭೀಷ್ಮಾಚಾರ್ಯ ದೇಹ ಬಿಟ್ಟ ಅಂದರೆ 800 ವರ್ಷಗಳ ಕಾಲ ಆತ ಸಂಪಾದನೆ ಮಾಡಿ ಕೂಡಿಟ್ಟಂಥ ಜ್ಞಾನ ಸಂಪತ್ತು ನಾಶವಾಗಿ ಬಿಡುತ್ತೆ ಕಣಪ್ಪ. ಅದು ಆಗಬಾರ್ದು. ಅದು ಎಂಥ ಕಳಕಳಿಯ ಮಾತು ಅದು. ಏಳು ಮೊದಲು ಹೋಗು, ಆ ಜ್ಞಾನವನ್ನು ಈಗ ಹೀರಬೇಕು ನೀನು. ಹಾಗಿಲ್ಲದೇ ಇದ್ದರೆ ಅವನಿಗೆ ಎಳ್ಳಷ್ಟು ನಷ್ಟ ಇಲ್ಲ, ನಷ್ಟ ನಿನಗೆ, ಈ ದೇಶಕ್ಕೆ. ಎಂಥ ಕಾಳಜಿಯ ಮಾತು. ಹಾಗಾಗಿ ಅದು ಹಾಳಾಗಬಾರ್ದು, ಹೀರ್ಕೊಳ್ಬೇಕು ನೀನು ಇವಾಗ. ಅದಾದ ಮೇಲೆ ಕೃಷ್ಣ ಪಾಂಡವರನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದ ಮೇಲೆ ಧರ್ಮರಾಜ ಹೇಳ್ತಾನೆ, ನಾನು ಹೋಗೋದಿಲ್ಲ ಅವನ ಹತ್ರ. ಯಾಕೆಂದರೆ ಮಾಡಬಾರ್ದು ಅನ್ಯಾಯವನ್ನು ಮಾಡಿದ ಮೊಮ್ಮಕ್ಕಳು ನಾವು. ಈ ಅಜ್ಜನ ಹತ್ರ ಹೋಗಿ ನಾನು ಹೇಗೋ ನನ್ನ ಮುಖ ತೋರಿಸ್ಲಿ? ಒಬ್ಬ ಪಾಂಡವರು ಮುಂದೆ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕೆಂದರೆ ಅವನ ಹತ್ತಿರವೇ ಉಪಾಯವನ್ನು ಕೇಳಿ ಅವನನ್ನು ಬೀಳಿಸಿದವರು ನಾವು. ನೈತಿಕ ಹಕ್ಕಿಲ್ಲ ಅವನ ಎದುರಿನಲ್ಲಿ ಹೋಗಿ ನಿಲ್ಲೋದಕ್ಕೆ. ಇಲ್ಲ, ನಾನಿದ್ದೇನೆ ಹೋಗು ಅಂತ ಕೃಷ್ಣ, ನಾನಿದ್ದೇನೆ ಹೋಗು ಅಂತ. ಸರಿ, ಅದಾದ ಮೇಲೆ ಕೃಷ್ಣನ ಆ ಮುನ್ನಡಿಗೆಯಲ್ಲಿ ಪಾಂಡವರು ಬರ್ತಾರೆ. ಕೃಷ್ಣ ಅಲ್ಲಿ ಬಂದು ಮಾತನಾಡುವಾಗ ಭೀಷ್ಮನ ಪರಿಸ್ಥಿತಿಯನ್ನು ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಹೇಗಿತ್ತು ಕೇಳಿದರೆ, ಆ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ಪ್ರತಿಜ್ಞೆ ಮಾಡಿದ್ದ, ಕೃಷ್ಣನೂ ಪ್ರತಿಜ್ಞೆ ಮಾಡಿದ್ದ, ನಾನು ಒಂದು ದಿನವೂ ಶಸ್ತ್ರವನ್ನು ಹಿಡಿಯುವುದಿಲ್ಲ, ಕೇವಲ ಸಾರಥಿ ಆಗಿರ್ತೇನೆ ಅಂತ. ಭೀಷ್ಮನ ಪ್ರತಿಜ್ಞೆ ಏನು? ಕೃಷ್ಣನ ಕೈಯಲ್ಲಿ ನಾನು ಆಯುಧವನ್ನು ಹಿಡಿಸಿಯೇ ತೀರ್ತೇನೆ. ಇದು ಭೀಷ್ಮನ ಪ್ರತಿಜ್ಞೆ, ಅದು ಕೃಷ್ಣನ ಪ್ರತಿಜ್ಞೆ. ಈಗ ಯಾರ ಪ್ರತಿಜ್ಞೆ ಗೆಲ್ಲುತ್ತೆ ಅಂತ ಪ್ರಶ್ನೆ. ಹಾಗಾಗಿ ಆ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ ಕೊನೆಗೆ ಅರ್ಜುನ ಬಾಣ ಬಿಡ್ತಾ ಇದ್ದಾನೆ. ಏನು ಮಾಡಿದರೂ ಭೀಷ್ಮ ಹಿಂದೆ ಸರಿತಾ ಇಲ್ಲ. ಕೊನೆಗೆ ಭೀಷ್ಮನ ಕೈ ಮೇಲಾಗ್ತಾ ಇದೆ.
ಭೀಷ್ಮನಿಗೂ ಅನ್ನಿಸ್ತು, ಇದು ಸುಮ್ಮನೆ ಆಟ ಆಗೋಯ್ತು, ಇವಾಗ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಬೇಕು, ಹಾಗಿಲ್ಲದ್ರೆ ವ್ಯರ್ಥ ಆಗಿಬಿಡುತ್ತೆ ಅಂಥೇಳಿ ತಕ್ಷಣ ಒಂದು ಬಾಣ ಬಿಟ್ಟ ಕೃಷ್ಣನಿಗೆ ಹೊಡೆದ ನೇರವಾಗಿ. ಒಬ್ಬ ಅಪ್ಪಟ ಭಕ್ತ ಮಾತ್ರ ಈ ಕೆಲಸವನ್ನು ಮಾಡಬಲ್ಲ. ಅದು ಕೃಷ್ಣನ ಹಣೆಗೆ ಹೌದೋ ಅಲ್ವೋ ಎನ್ನುವ ಹಾಗೆ ತಾಗಿದಂತೆ. ಅದು ಎಂಥ ಪ್ರಾವೀಣ್ಯ ನೋಡಿ. ಇನ್ನೇನು ಒಂದು ತೊಟ್ಟು ರಕ್ತ ಬೀಳಬೇಕು, ಅರ್ಜುನ ಹಣೆಗೆ ಕೈ ಇಟ್ಟ. ಕೃಷ್ಣ ನೋಡಿದ ಹೀಗೆ, ಓ ನನಗೇ ಬಾಣಪ್ರಯೋಗ ಮಾಡ್ತಾ ಇದ್ದೀಯ, ನನ್ನ ಪ್ರತಿಜ್ಞೆ ಮುರಿದ್ರೂ ಚಿಂತೆ ಇಲ್ಲ, ನಿನ್ನನ್ನು ಮುಗಿಸಿಬಿಡ್ತೇನೆ ಅಂಥೇಳಿ ಅಲ್ಲಿ ರಥ ಮುರಿದು ಬಿದ್ದಿತ್ತಲ್ಲ, ಆ ಮುರಿದು ಬಿದ್ದ ರಥದ ಚಕ್ರವನ್ನು ಎತ್ಕೊಂಡು ಭೀಷ್ಮನ ಮೇಲೆ ಎರಗಿದನಂತೆ. ಭೀಷ್ಮ ಹೇಳ್ತಾನೆ, ನೀನು ಮನಸ್ಸು ಮಾಡಿದರೆ ಕ್ಷಣಕಾಲದಲ್ಲಿ ನಿನ್ನ ಸುದರ್ಶನ ಚಕ್ರ ಬರುತ್ತೆ ನಿನ್ನ ಕೈಗೆ. ಯಾಕೋ ಈ ಮುರುಕು ಬಂಡಿಯ ಚಕ್ರವನ್ನು ಹಿಡಿದಿದ್ದೀಯ ನೀನು, ಕರೆಯೋ ನಿನ್ನ ಸುದರ್ಶನವ. ಯಾಕೆ? ಸುದರ್ಶನ ಹಿಡಿದು ಬಿಟ್ಟರೆ ನನ್ನ ಪ್ರತಿಜ್ಞೆ ಈಡೇರಿಬಿಡುತ್ತೆ ಅಂತನಾ? ಚಕ್ರ ಹಿಡಿದ್ರೂ ಈಡೇರಿತು ಅದು ಇವಾಗ. ಆಯಿತು, ಹಿಡಿದಿದ್ದೀಯಲ್ಲ, ಅದನ್ನೇ ನನ್ನ ಮೇಲೆ ಎಸೆ ಅಂದ. ಕೃಷ್ಣ ಚಕ್ರವನ್ನು ಪಕ್ಕಕ್ಕೆ ಬಿಸಾಡಿದನಂತೆ. ಮತ್ತೆ ಪುನಃ ರಥಕ್ಕೆ ಹೋಗಿ ಕುಳಿತನಂತೆ. ಅಷ್ಟೇ. ಈ ಸನ್ನಿವೇಶವನ್ನು ನನಗೋಸ್ಕರ ನೀನು ಎಂತಹ ನಾಟಕವನ್ನು ಅವತ್ತು ಮಾಡಿಬಿಟ್ಟೆ. ಆ ಸುದರ್ಶನ ಕರಿಬಹುದಿತ್ತೆ ನೀನು. ಯಾವುದೋ ಮುರಿದು ಬಿದ್ದಂಥ ಬಂಡಿಯ ಚಕ್ರವನ್ನು ಎತ್ಕೊಂಡು ನನ್ನ ಮೇಲೆ ಎರಗಿದೆಯಲ್ಲ. ಯಾಕೆ? ಭಕ್ತನಾದಂಥ ನನ್ನ ಪ್ರತಿಜ್ಞೆಯನ್ನು ಈಡೇರಿಸಬೇಕು ಅಂತ ನಿನ್ನ ಪ್ರತಿಜ್ಞೆಯನ್ನೇ ನೀನು ಮುರಿದು ಬಂದೆ. ಎಂಥ ದಯಾಮಯ ನೀನು ಅಂತ ಹೇಳಿ ಇದೇ ಸನ್ನಿವೇಶವನ್ನು ಒಳಗಿನಿಂದ ಮೆಲುಕು ಹಾಕ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಂತೆ ಶರಶಯ್ಯಲ್ಲಿ ಹೊರಗಿನಿಂದ ಬಂದು ಕೃಷ್ಣ ಅಜ್ಜಾಂತ ಕರೆದಾಗ ಕಣ್ಣು ಬಿಟ್ಟು ನೋಡಿದರೆ ತನಗೆ ಒಳಗೆ ಯಾವ ರೂಪವನ್ನು ಕಾಣ್ತಾ ಇದ್ನೋ ಅದೇ ರೂಪವನ್ನು ಹೊರಗೆ ಭೀಷ್ಮ ಕಂಡನಂತೆ. ಕೊನೆಗೆ ಹೇಳ್ತಾನೆ, ಪಾಂಡವರು ಬಂದಿದ್ದಾರೆ ಅಂತ. ಭೀಷ್ಮ ಕೇಳ್ತಾನೆ, ಯಾಕೆ ಇಲ್ಲಿ ಬಂದಿಲ್ಲ? ಎಲ್ಲಿದ್ದಾರೆ? ದೂರದಲ್ಲಿ ನಿಂತಿದ್ದಾರೆ. ಏನಂತೆ ಇಲ್ಲಿ ಬರೋದಕ್ಕೆ? ಅವರಿಗೆ ಸಂಕೋಚವಂತೆ, ನಾಚಿಕೆಯಂತೆ, ತಪ್ಪಿನ ಭಯವಂತೆ. ಭೀಷ್ಮ ಹೇಳ್ತಾನೆ, ಛೇ, ತಪ್ಪು ಮಾಡಲಿಲ್ಲ ಧರ್ಮರಾಜ, ಅವನು ಹಾಗೆ ಮಾಡದೇ ಇದ್ದಿದ್ರೆ ನನಗೆ ಬೇಸರ ಆಗ್ತಾ ಇತ್ತು ಅಂದ. ಅವನು ಈ ದೇಶದಲ್ಲಿ ಧರ್ಮ ಪ್ರತಿಷ್ಠಾಪನೆಗೋಸ್ಕರ ಅವನೇನು ಮಾಡಿದನೋ ಒಂದಿಂಚು ಧರ್ಮಕ್ಕೆ ಚ್ಯುತಿ ಬರುವಾಗ ಅವನು ನಡ್ಕೊಂಡಿಲ್ಲ. ಹಾಗಾಗಿ ನನಗೆ ಸಮಾಧಾನ ಉಂಟು, ಕರಿ ಅವನನ್ನು. ಬಂದ. ಆಗ ಕೃಷ್ಣ ಹೇಳ್ತಾನೆ, ಇವನಿಗೆ ನಿನ್ನ ಜ್ಞಾನ ಪರಂಪರೆಯನ್ನೆಲ್ಲ ಉಪದೇಶ ಮಾಡು. ಭೀಷ್ಮ ಹೇಳಿದ, ನಾನೀಗ ಉಪದೇಶ ಮಾಡುವ ಸ್ಥಿತಿಯಲ್ಲಿಲ್ಲ. ನನ್ನ ನೆನಪೆಲ್ಲ ಹ್ರಾಸವಾಗಿ ಹೋಗಿದೆ, ನಾಲಿಗೆ ಸರಿಯಾಗಿ ಹೊರಳುತ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ನಾನೇನು ಉಪದೇಶ ಮಾಡಿ ಕೃಷ್ಣ? ಸಾಲದಕ್ಕೆ ನೀನು ಬೇರೆ ಇಲ್ಲಿ ಕೂತಿರ್ತೀಯ, ನಿನ್ನೆದುರಲ್ಲಿ ನಾನೇನೋ ಹೇಳೋದು ಅಂತ. ಇಲ್ಲ, ನೀನೇ ಹೇಳಬೇಕು, ಯಾಕೆಂದರೆ ಅದು ನಿನ್ನ ಪರಂಪರೆ ಮುಂದುವರಿಬೇಕು ಮೊಮ್ಮಕ್ಕಳ ಮೂಲಕ ಅಂತ ಹೇಳಿದಾಗ. ಹಾಗಿದ್ದರೆ ಒಂದು ಕೆಲಸ ಮಾಡು, ನಾನು ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ತೀರ್ಮಾನ ನೀ ಮಾಡು. ನೀನೇ ನನ್ನ ನಾಲಿಗೆಯಲ್ಲಿ ನಿಂತು ನುಡಿಸಿಕೋ. ಯಾಕೆ ಇಷ್ಟು ಹಿನ್ನೆಲೆ ಹೇಳಿದೆ ಅಂದರೆ, ಜ್ಞಾನಿಗಳಾದವರು ಆ ಜ್ಞಾನ ಪರಂಪರೆಯನ್ನು ಉಳಿಸುವಂಥ ವಾರಸುದಾರ ಸಿಕ್ಕಿದಾಗ ಅದನ್ನು ಉಪದೇಶ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಆ ಗುರುಗಳು ಶಿಷ್ಯ ಕೇಳಿದಂಥ ಈ 7 ಪ್ರಶ್ನೆಗಳಿಂದ ಬೇಸರಿಸಿಕೊಂಡಿಲ್ಲ, ಬಹಳ ಸಂತೋಷಪಟ್ಟರಂತೆ. ಸಂತೋಷಪಟ್ಟು ಅವರು ಮುಂದೆ ಅವನ ಮನಸ್ಸನ್ನು ವಿಕಾಸಪಡಿಸೋದಕ್ಕೆ, ಅವನ ಮನಸ್ಸಿಗೆ ತೃಪ್ತಿಪಡಿಸೋದಕ್ಕೋಸ್ಕರ ಯಾವಾಗಲೂ ಹಾಗೆ ಒಳ್ಳೆಯ ಮಾತನ್ನು ಆಡಿದಾಗ ಅವರನ್ನು ನಾವು ತೃಪ್ತಿಪಡಿಸ್ಬೇಕಂತೆ. ಯಾಕೆಂದರೆ ಆ ಒಳ್ಳೆಯ ಮಾತು ಎನ್ನುವಂಥದ್ದು ಒಳ್ಳೆಯ ಮನಸ್ಸನ್ನು ಪ್ರತಿನಿಧಿಸುವ ಒಂದು ಮಾರ್ಗ. ಅದು ಮಾತು ಮನಸ್ಸನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಈ ಮಾತಿನ ಮೂಲಕ
ನಿನ್ನ ಹೃದಯ ಹೇಗಿದೆ, ನಿನ್ನ ಮನಸ್ಸು ಹೇಗಿದೆ ಅಂತ ನನಗೆ ಅರ್ಥ ಆಗಿದೆ. ನಿನ್ನ 7 ಪ್ರಶ್ನೆಗಳನ್ನು ಕೇಳಿದಾಗಲೇ ನೀನೊಬ್ಬ ಅತ್ಯಂತ ಸಂಸ್ಕಾರ ಸಂಪನ್ನ, ಕಾಯಿಕ ವಾಚಿಕ ಮಾನಸಿಕ ತ್ರಿಕರಣ ಶುದ್ಧಿಯನ್ನು ನೀನು ಪಡೆದವನು ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾಗಿ ಬಹಳ ಸಂತೋಷ ಆಗಿದೆ ಅನ್ನುವ ತಮ್ಮ ಸಂತಸದ ಭಾವವನ್ನು ಈ 52ನೇ ಶ್ಲೋಕದಲ್ಲಿ ಪ್ರಕಟಪಡಿಸ್ತಾರೆ. ಅದಕ್ಕೆ ಹಿನ್ನೆಲೆಯಾಗಿ ಶ್ರೀ ಗುರು ಉವಾಚ ಅಂತ ನಿನ್ನೆ ದಿವಸ ನಾನು ಹೇಳಿದ್ದೀನಿ. ಆ ಶ್ರೀ ಎನ್ನುವಂಥ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನೆಲ್ಲ ಈಗ ಆ ಗುರುಗಳು ಶಿಷ್ಯನ ಹತ್ರ ಹೇಳ್ತಾರೆ. ಧನ್ಯೋಸಿ ಕೃತಕೃತ್ಯೋಸಿ ಪಾವಿತಂತೆ ಕುಲಂ ತ್ವಯ ಯದವಿದ್ಯಾ ಬಂಧಮುಕ್ತ್ಯ ಬ್ರಹ್ಮೀ ಭವಿತುಮಿಚ್ಛಸಿ. ನೀನು ಧನ್ಯನಾಗಿದ್ದೀಯೆ. 2ನೇದು ಕೃತಕೃತ್ಯೋಸಿ, ಕೃತಕೃತ್ಯನಾಗಿದ್ದೀಯೆ. 3ನೇದು ನಿನ್ನ ಕುಲವನ್ನು ನೀನು ಪವಿತ್ರಗೊಳಿಸಿದ್ದೀಯೆ. ಮತ್ತು 4ನೇದು ಏನು ಅಂದರೆ ಅವಿದ್ಯಾ ಬಂಧಮುಕ್ತ್ಯ, ಆ ಅವಿದ್ಯೆ ಎನ್ನುವಂಥ ಬಂಧನವನ್ನು ಕಳಚಿಕೊಂಡು ನೀನು ಬ್ರಹ್ಮಭಾವವನ್ನು ಪಡೆಯೋದಕ್ಕೆ ಮುಂದಾಗಿದ್ದೀಯೆ. ಇದಕ್ಕಿಂತ ದೊಡ್ಡ ಕೆಲಸ ಸಾಧನೆ ಇನ್ನೇನುಂಟಪ್ಪ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಧನ್ಯೋಸಿ, ನಾವು ಈ ಶಬ್ದವನ್ನು ಪದೇ ಪದೇ ಬಳಸ್ತೇವೆ, ಧನ್ಯನಾದೆ ನಾನು ಅಂತ. ಏನು ಹಾಗಂದರೆ ಧನ್ಯ ಅಂದರೆ, ಧನ್ಯ ಅನ್ನೋದಕ್ಕೆ ಅರ್ಥ ಧನಾರ್ಹ ಅಂತ ಅರ್ಥ. ಅದರ ವರ್ಬಲ್ ಮೀನಿಂಗ್ ದುಡ್ಡಿಗೆ ಅರ್ಹನಾದವನು ಅಂತ ಅರ್ಥ. ಆದರೆ ದುಡ್ಡು ಅಂದರೆ ಈ ಬರೇ ಲೌಕಿಕವಾದ ದುಡ್ಡಲ್ಲ. ದುಡ್ಡು ಅಂದರೆ ಸಂಪತ್ತು. ಸಂಪತ್ತು ಅಂದರೆ ಯಾವ ಸಂಪತ್ತು? ಜ್ಞಾನ ಸಂಪತ್ತು. ಹಾಗಾಗಿ ನೀನು ಧನ್ಯನಾಗಿದ್ದೀಯೇ ಅಂದರೆ ಆ ಜ್ಞಾನ ಸಂಪತ್ತಿಗೆ ನೀನು ಅರ್ಹನಾಗಿದ್ದೀಯೆ. ಧನಾರ್ಹ, ಜ್ಞಾನ ಧನಾರ್ಹ ಅಂತ ಅರ್ಥ. ಒಂದು, ಇಲ್ಲಿ ಧನ್ಯ ಎನ್ನುವಂಥದ್ದು ಜಾತಿ ಅಲ್ಲ, ಯಾವುದೋ ಒಂದು ವ್ಯಕ್ತಿ ಹೆಸರು ಅಲ್ಲ ಅದು. ಏಕೆಂದರೆ ನಖಲು ಧನತ್ವಂ ಜಾತಿ. ಮತ್ತು ಇನ್ನೊಂದರ್ಥ ಧನ ಅಂದರೆ ಏನು ಅಂದರೆ, ನಾವಿವತ್ತು ದುಡ್ಡನ್ನು ಮಾತ್ರ ಧನ ಎನ್ನುವ ಶಬ್ದವನ್ನು ಕರಿತಾ ಇದ್ದೇವೆ. ಆದರೆ ದುಡ್ಡು ಮಾತ್ರ ಧನ ಅಲ್ಲ. ಯಸ್ಯ ಯದಿಷ್ಟಂ ತದೇವ ತಸ್ಯ ಧನಂ ಅಂತ ವ್ಯಾಖ್ಯಾನ. ಯಾವನಿಗೆ ಯಾವುದು ಇಷ್ಟವೋ ಅದೇ ಅವನಿಗೆ ಧನ, ಅದೇ ಅವನಿಗೆ ಸಂಪತ್ತು. ಹಸಿದವನಿಗೆ ತುತ್ತು ಅನ್ನ ಸಿಕ್ಕಿದರೆ ಅದೇ ಅವನಿಗೆ ಧನ. ಮಾನ ಮುಚ್ಚಿಕೊಳ್ಳೋದಕ್ಕೆ ಬೇಕಾದ ಬಟ್ಟೆ ಇಲ್ಲದೇ ಇದ್ದವನಿಗೆ ಬಟ್ಟೆ ಸಿಕ್ಕಿದರೆ ಅದೇ ಅವನಿಗೆ ಧನ. ತುಂಬ ಯುವಕನಾದಂಥ ಹುಡುಗನಿಗೆ ಯೋಗ್ಯನಾದಂಥ ಹುಡುಗಿ ಸಿಕ್ಕಿದರೆ ಅವಳೇ ಅವನಿಗೆ ಧನ. ಅಂಥ ಹುಡುಗಿ ಯೋಗ್ಯನಾದ ವರ ಸಿಕ್ಕಿದರೆ ಅವನೇ ಆಕೆಗೆ ಧನ. ಏನೂ ಕೆಲಸವೇ ಇಲ್ಲ ಅಂತ ಚಡಪಡಿಸ್ತಾ ಇರುವವನಿಗೊಂದು ಒಳ್ಳೆಯ ಕೆಲಸ ಸಿಕ್ಕಿದರೆ ಕೆಲಸವೇ ಅವನಿಗೆ ಧನ. ಹಾಗಾಗಿ ದುಡ್ಡು ಅನ್ನೋದು ಕೇವಲ ಈ ಕಬ್ಬಿಣದ ಕಾಯಿನ್ಸ್ ಆಗಲಿ ಅಥವಾ ಪೇಪರಿಗಾಗಲಿ ಇಷ್ಟಕ್ಕೆ ಮಾತ್ರ ಸೀಮಿತವಾದ ಶಬ್ದ ಅಲ್ಲ. ಯಾವುದು ಯಾರಿಗೆ ಅವಶ್ಯಕವೋ ಅದು ದುಡ್ಡು ಅಷ್ಟೇ. ಅಷ್ಟ ಹಿನ್ನೆಲೆಯಲ್ಲಿ ಈಗ ಪ್ರಶ್ನೆ ಇಷ್ಟೇ, ಬಡವರಿಗೆ, ಈ ತೀರಾ ಹೊಟ್ಟೆಗೆ ಇಲ್ಲದೆ ಇರುವವರಿಗೆ ದುಡ್ಡು, ಅವರಿಗೆ ಬೇಕಾದಂಥ ಲೌಕಿಕವಾದ ವಸ್ತುಗಳು ಧನ. ಆದರೆ ಆಕಿಂಚನ್ಯಂ ಧನಂ ವಿದುಷಾಂ, ಜ್ಞಾನಿಗಳಿಗೆ ವೈರಾಗ್ಯವೇ ಧನ. ಅದೇ ದೊಡ್ಡ ಸಂಪತ್ತು. ಯಾಕೆಂದರೆ ಅವರು ಇದಕ್ಕೆಲ್ಲ ಬೆನ್ನು ಹಾಕಿದವರು. ಹಾಗಾಗಿ ಅವರಿಗೆ ವೈರಾಗ್ಯವೇ ಸಂಪತ್ತು ಅಂತ. ಅದಕ್ಕೋಸ್ಕರ ಧನ್ಯೋಸಿ, ನೀನು ಧನ್ಯನಾಗಿದ್ದೀಯ ಅಂದರೆ ಇಂತಹ ಈ ವೈರಾಗ್ಯದ ಮೂಲಕ ಜ್ಞಾನ ಧನಕ್ಕೆ ಅರ್ಹನಾಗಿದ್ದೀಯೇ ಒಂದು. 2ನೇದು ಕೃತಕೃತ್ಯೋಸಿ, ನೀನು ಏನು ಮಾಡಬೇಕೋ ಅದನ್ನೆಲ್ಲ ಮಾಡಿದಂತಹವನು ಆಗಿದ್ದೀಯೇ, ಸಕ್ಸಸ್ಫುಲ್ ಆಗಿದ್ದೀಯೆ ಅಂತ. ಯಾಕೆಂದರೆ ಬದುಕಿನಲ್ಲಿ ಲೌಕಿಕ ಆಸೆಗಳ ಬೆನ್ನು ಹತ್ತಿ ಹೋಗುವುದಕ್ಕಿಂತ ನಾನು ಆತ್ಮಜ್ಞಾನವನ್ನು ಪಡಿಬೇಕು ಅನ್ನುವಂಥ ಆಸೆ ಉಂಟಲ್ಲ, ಇದರ ಬೆನ್ನು ಹತ್ತಿ ಹೋಗುವುದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪ್ರಯತ್ನ. ಹಾಗಾಗಿ ನೀನು ಕೃತಕೃತ್ಯೋಸಿ. ಮುಂದಿನದು
ಪಾವಿತೋಸಿ ಪಾವಿತಂತೆ ಕುಲಂ ತ್ವಯ ಪಾವಿತಂತೆ ಕುಲಂ ತ್ವಯ, ನೀನು ನಿನ್ನ ಕುಲವನ್ನು ಪಾವಿತವನ್ನಾಗಿ ಅಂದರೆ ಪವಿತ್ರವನ್ನಾಗಿ ಮಾಡಿದ್ದೀಯೇ. ಇದೇನ್ರಿ ಇದು? ಕುಲವನ್ನು ಪವಿತ್ರವನ್ನಾಗಿ ಮಾಡಿದ್ದೀಯೇ ನೀನು ಅಂತ. ಅವನೇನು ಕುಲವನ್ನು ಏನು ಗಂಗಾಜಲದಿಂದ ಏನು ತೊಳೆದಿದ್ದಾನ? ಇಲ್ಲ. ಹಾಗಿದ್ದರೆ ನಿನ್ನ ಕುಲವನ್ನು ಪವಿತ್ರವನ್ನಾಗಿ ಮಾಡಿದ್ದೀಯೇ ನೀನು ಅಂತ ಗುರುಗಳು ಯಾಕೆ ಹೇಳ್ತಾರೆ ಅಂದರೆ, ಅದಕ್ಕೆ ಒಂದು ಮಾತುಂಟು ಸೂತ ಸಂಹಿತೆಯಲ್ಲಿ. ಅದನ್ನು ಗುರುಗಳು ವ್ಯಾಖ್ಯಾನದಲ್ಲಿ ಬರೀತಾರೆ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಭರ ಪುಣ್ಯವತೀ ಚ ತೇನ ಅಪಾರ ಸಚ್ಚಿತ್ ಸುಖ ಸಾಗರೇಸ್ಮಿನ್ ಲೀಲಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಲೀಲಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಯಾವನ ಮನಸ್ಸು ಬ್ರಹ್ಮತತ್ವವನ್ನು ತಿಳಿಬೇಕು ಅಂತ ಬಯಸಿ ಅದರಲ್ಲಿ ಲೀನವಾಗತ್ತೋ ಅಂಥವನ ಅಂದರೆ ಅವನು ಹುಟ್ಟಿದಂಥ ಕುಲ ಪವಿತ್ರ ಆಯಿತು. ಆಲೋಚನೆ ಮಾಡಿದ್ರಿಂದಲೇ ಕುಲ ಪವಿತ್ರ ಆಯಿತು. ಒಂದು. ಎರಡನೇದು ಜನನೀ ಕೃತಾರ್ಥ. ತಾಯಿ ಕೃತಕೃತ್ಯಳಾದ್ಲಂತೆ. 9 ತಿಂಗಳ ಕಾಲ ಇವನನ್ನು ಹೊಟ್ಟೆಯಲ್ಲಿ ಹೊತ್ತಿದ್ದು ಹೆತ್ತಿದ್ದು ಸಾರ್ಥಕ ಆಯಿತು ಅಂತ. ಯಾಕೆಂದರೆ ಇಂಥ ಆಲೋಚನೆ ಮಾಡಿ ಆ ದಾರಿಯಲ್ಲಿ ಮುಂದುವರೆದ್ರೆ ಅವನಿಗಿಂತ ಮೊದಲಿನ 7 ತಲೆಮಾರು ಮತ್ತು ನಂತರದ 7ನೇ ತಲೆಮಾರು ಅವರೆಲ್ಲರೂ ಸಹ ಬಂಧನದಿಂದ ಮುಕ್ತರಾಗ್ತಾರೆ ಅಂತ ಶಾಸ್ತ್ರದ ಮಾತು. ಒಬ್ಬ ಇಂಥವನು ಈ ಆಲೋಚನೆ ಮಾಡಿದ್ದಿಂದ ಅಲ್ಲಿ 7 ತಲೆ ಮತ್ತು ಇಲ್ಲಿನ 7 ತಲೆ ಇದು ಬಿಡುಗಡೆ ಆಗುತ್ತೆ ಅಂದರೆ ಇದಕ್ಕೆ ಕಾರಣ ಯಾರು? ಅವನ ಆ ಆಲೋಚನೆ. ಹಾಗಾಗಿ ಜನನೀ ಕೃತಾರ್ಥ, ಜನ್ಮ ಕೊಟ್ಟ ತಾಯಿಯೂ ಸಹ ಅವಳು ಧನ್ಯಳಾದ್ಲಂತೆ. ಅವನಿಗೆ ಜನ್ಮ ಕೊಟ್ಟ ಇನ್ನೊಂದು ತಾಯಿ ಇದ್ದಾಳೆ, ಭೂಮಿ ತಾಯಿ, ವಿಶ್ವಂಭರ ಅಂತ. ಅವಳೂ ಸಹ ಪುಣ್ಯವತೀ ಚ ತೇನ. ಅವನಿಂದ ಈ ಭೂಮಿ ತಾಯಿ ನಾನು ಪುಣ್ಯನಾದೆ ಅಂತ ಬಯಸ್ತಾಳಂತೆ, ಪುಣ್ಯನಾದೆ ಅಂತ ಅಂದ್ಕೊಳ್ತಾಳಂತೆ. ಭೂಮಿ ಪುಣ್ಯಳಾಗುವುದು ಮಹಾತ್ಮರ ಸಂಚಾರದಿಂದಾಗಿ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ಎಲ್ಲ ಕಡೆಗೂ ಮಣ್ಣುಂಟು, ಆದರೆ ಹಿಮಾಲಯ ಅಂದ ತಕ್ಷಣ ಅದೊಂದು ಪವಿತ್ರವಾದ ತಾಣ ಅಂತ. ಯಾಕೆ? ಅಲ್ಲಿರೋದು ಮಣ್ಣೆ. ಕಾರಣ ಇಷ್ಟೇ. ಯಾಕೆ ಅಂದರೆ ಅಲ್ಲಿ ಮಹಾತ್ಮರು ಸಂಚರಿಸ್ತಾರೆ. ಅವರ ಪಾದಧೂಳಿಯ ಸಂಪರ್ಕದಿಂದಾಗಿ ಆ ಭೂಭಾಗವೇ ಪವಿತ್ರವಾಗಿದೆ ಹೀಗೆ ಅಂತ. ಹಾಗಾಗಿ ಇಂಥ ಜ್ಞಾನಿ ನನ್ನ ಮೈ ಮೇಲೆ ಹೆಜ್ಜೆ ಇಟ್ಟು ಓಡಾಡಲಿ ಅಂತ ಭೂಮಿ ತಾಯಿ ಬಯಸ್ತಾಳಂತೆ. ಹೇಗೆ ಜ್ಞಾನಿಗಳು ಬಂದು ನನ್ನಲ್ಲಿ ಸ್ನಾನ ಮಾಡಲಿ, ಮುಳುಕ ಹಾಕಲಿ ಅಂತ ಗಂಗೆ ಬಯಸ್ತಾಳೋ ಹಾಗೆ ತಾಯಿ ಬಯಸ್ತಾಳಂತೆ, ಭೂಮಿ ತಾಯಿ. ಹಾಗಾಗಿ ವಿಶ್ವಂಭರ ಪುಣ್ಯವತೀ ಚ ತೇನ. ಮತ್ತು ಅಪಾರ ಸಚ್ಚಿತ್ ಸುಖ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತ. ಯಾಕೆಂದರೆ ಅವನ ಮನಸ್ಸು ಆ ಅಪಾರ ಸುಖ ಸಂಪತ್ತಿನ ಬ್ರಹ್ಮವಸ್ತುವಿನಲ್ಲಿ ಲೀನವಾಗಿ ಬಿಟ್ಟಿದೆ. ಹಾಗಾಗಿ ಅವನು ನಡೆದಾಡುವ ಆಕಾರಗೊಂಡಂತಹ ಬ್ರಹ್ಮವಸ್ತು. ಅದಕ್ಕೋಸ್ಕರ ಅಂಥವನ ಹುಟ್ಟಿನಿಂದಾಗಿ ಅವನು ಹುಟ್ಟಿದ ಕುಲ ಅದು ಪವಿತ್ರ ಆಯಿತು. ಹಾಗಾಗಿ ಗುರುಗಳು ಹೇಳ್ತಾರೆ, ಪಾವಿತಂತೆಯೇ ಕುಲಂ ತ್ವಯ. ಈಗ ನಿಮಗೊಂದು ಪ್ರಶ್ನೆ ಬರುತ್ತೆ, ಅಲ್ಲ ಅವನಿಂದಲೂ ಬ್ರಹ್ಮಜ್ಞಾನಿ ಆಗಲೇ ಇಲ್ಲ, ಈಗಲೇ ಇಷ್ಟೆಲ್ಲ ಹೊಗಳುತ್ತಿದ್ದಾರಲ್ಲ. ಹೌದು, ಅದೇನೆ. ಆ ಆಲೋಚನೆ ಮಾಡುವುದಕ್ಕೂ ಎಷ್ಟೋ ಜನ್ಮದ ಸಂಸ್ಕಾರ ಬೇಕು. ಹಾಗಾಗಿ ನಿನಗೆ ಆ ಅಡಿಪಾಯ ಈಗಾಗಲೇ ಇದೆ, ಖಂಡಿತವಾಗಿಯೂ ಮುಂದುವರಿತೀಯೇ ನೀನು, ಅದರ ಬಗ್ಗೆ ಸಂಶಯ ಇಲ್ಲ ಎನ್ನುವಂಥ ಹಿನ್ನೆಲೆಯಲ್ಲಿ ಗುರುಗಳು ಈ ಮಾತನ್ನು ಹೇಳ್ತಾರೆ. ಅದರ ಜೊತೆಗೆ ಮುಂದಿನ ಶಬ್ದ ಯದ ಅವಿದ್ಯಾ ಬಂಧಮುಕ್ತ್ಯ ಬ್ರಹ್ಮೀಭವಿತು ಇಚ್ಛತಿ. ನಿನ್ನೆ ದಿವಸ ನೀವು ಶಬ್ದ ಬಂದಿತ್ತು ಅವಿದ್ಯೆ. ಅದು ಯಾವಾಗ ಬಂದು ನಮಗೆ ಅಡರಿತು ಅಂತ ಗೊತ್ತಿಲ್ಲ. ಆ ಅವಿದ್ಯೆಯಿಂದ ಬಿಡಿಸ್ಕೊಳ್ಬೇಕು ಅಂಥೇಳಿ ನೀನು ಬ್ರಹ್ಮಭಾವವನ್ನು ಪಡೆಯೋದಕ್ಕೆ ಹೊರಟಿದ್ದೀಯಲ್ಲ, ಅದು ನಿಜವಾಗಿಯೂ ಸಹ ಅತ್ಯಂತ ಕೃತಕೃತ್ಯವಾದಂತಹ ಕಾರ್ಯ. ಅಲ್ಲ,
ಅವನು ಆ ಬ್ರಹ್ಮಭಾವವನ್ನು ಪಡೆದರೆ ಏನು ವಿಶೇಷತೆ ಏನಾಗ್ತದೆ ಅಂದರೆ ಶಾಸ್ತ್ರದ ಮಾತು ಸ್ನಾತಂ ತೇನ ಸಮಸ್ತತೀರ್ಥಸಲಿಲೆ ಸರ್ವಾಪಿ ದತ್ತಾವನಿ ಯಜ್ಞಾನಾಂಚ ಸಹಸ್ರಮಿಷ್ಟಮಖಿಲಾ ದೇವಾಶ್ಚ ಸಂಪೂಜಿತಾಃ ಸಂಸಾರಾಚ್ಚ ಸಮುದ್ಧತಾ ಸ್ವಪಿತರಃ ತ್ರೈಲೋಕ್ಯಪೂಜ್ಯೋಪ್ಯಸೌ ಯಸ್ಯ ಬ್ರಹ್ಮವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಯಸ್ಯ ಬ್ರಹ್ಮವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಆ ಜ್ಞಾನಿ ಆದವನಿಂದ ಏನೆಲ್ಲ ಪಡೆಯಲ್ಪಡುತ್ತೆ, ಒಬ್ಬ ಜ್ಞಾನಿ ಆದರೆ ಅವನು ಏನೆಲ್ಲ ಮಾಡಿದಂತಾಗತ್ತೆ ಅನ್ನೋದನ್ನು ಈ ಶಾಸ್ತ್ರದ ಮಾತು ಹೇಳುತ್ತೆ. ಸ್ನಾತಂ ತೇನ ಸಮಸ್ತ ತೀರ್ಥ ಸಲಿಲೆ. ಅವನು ಬ್ರಹ್ಮಜ್ಞಾನಿ ಆದರೆ ಒಂದು ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಅಲ್ಲ, ಸಮಸ್ತ ತೀರ್ಥಗಳಲ್ಲೂ ಸ್ನಾನ ಮಾಡಿದರೆ ಏನು ಪುಣ್ಯವೋ ಆ ಪುಣ್ಯ ಜ್ಞಾನಿಗೆ ಅಯಾಚಿತವಾಗಿ ಬರುತ್ತಂತೆ, ಅಂದರೆ ಅಪ್ರಾರ್ಥಿತವಾಗಿ. ಒಂದು ಮತ್ತು ಎರಡನೇದು, ಮತ್ತು ಇನ್ನೇನು ವಿಶೇಷತೆ ಅಂದರೆ ಸರ್ವಾಪಿ ದತ್ತಾವನಿ. ಎಲ್ಲೋ ಒಂದು ಸೈಟನ್ನು ದಾನ ಮಾಡಿದರೆ ಮಹಾಪುಣ್ಯ, ಆದರೆ ಇಡೀ ಭೂಮಿಯನ್ನೇ ದಾನ ಮಾಡಿದರೆ ಎಂಥ ಪುಣ್ಯ, ಅಂಥ ಪುಣ್ಯ ಅವನಿಗಂತೆ. ಸರ್ವಾಪಿ ದತ್ತಾ ಅವನಿ, ಅವನಿ ಅಂದರೆ ಭೂಮಿ ಅಂತ ಅರ್ಥ. ಮುಂದೆ ಯಜ್ಞಾನಾಂ ಸಹಸ್ರಮಿಷ್ಟಮಖಿಲ. ಒಂದು ಯಜ್ಞ ಮಾಡಿದರೆ ಪುಣ್ಯ, ಸಾವಿರಾರು ಯಜ್ಞ ಮಾಡಿದರೆ ಎಷ್ಟು ಪುಣ್ಯವೋ ಆ ಎಲ್ಲ ಪುಣ್ಯಗಳು ಅವನನ್ನು ಬಂದು ಸೇರ್ತವಂತೆ. ಅಷ್ಟೇ ಅಲ್ಲ, ದೇವಾಶ್ಚ ಸಂಪೂಜಿತ. ಅವನು ಪೂಜೆ ಮಾಡದೇ ಇದ್ರೂ ದೇವತೆಗಳು ಸಂಪ್ರೀತರಾಗ್ತಾರಂತೆ. ಯಾಕೆಂದರೆ ಅವನೇ ನಡೆದಾಡುವ ದೇವಾಲಯ. ಅವನೊಳಗೆ ಸದಾ ಆ ಆತ್ಮವಸ್ತು ಇರುತ್ತಲ್ಲ, ಆ ಆತ್ಮವೇ ಶಿವ. ಮತ್ತು ಸಂಪೂಜಿತ. ಹಾಗಿದ್ರೆ ಇದೆಲ್ಲ ಹೊರಗಡೆ ಆಯಿತು, ಅವನಿಗಾಯಿತು. ಅವನಿಗೆ ಜನ್ಮ ಕೊಟ್ಟವರಿಗೆ, ಹಿಂದಿನ ತಲೆಮಾರವರಿಗೆ, ಈಗ ತಾನೇ ನಾನು ಅದನ್ನು ಹೇಳಿದ್ದೇನೆ, ಸಂಸಾರಾಚ್ಚ ಸಮುದ್ಧತಾ ಸ್ವಪಿತರಃ. ತನ್ನ ಪಿತರಃ ಅಂದರೆ ಪಿತೃದೇವತೆಗಳು ಯಾರ್ಯಾರು ಇನ್ನೂ ಸದ್ಗತಿಯನ್ನು ಪಡೆದಿರಲಿಲ್ವೋ ಅಂಥವರು ಒಬ್ಬ ಇಂತಹ ಜ್ಞಾನಿ ಆ ಕುಲದಲ್ಲಿ ಹುಟ್ಟಿದರೆ ಅವರೆಲ್ಲರೂ ಸದ್ಗತಿಯನ್ನು ಪಡಿತಾರಂತೆ. ಸಂಸಾರಾಚ್ಚ ಸಮುದ್ಧತಾ ಸ್ವಪಿತರಃ ತ್ರೈಲೋಕ್ಯ ಪೂಜ್ಯೋಪ್ಯಸೌ. ಸರಿ, ಹಾಗಿದ್ದರೆ ಇವನಿಗೆ ಮತ್ತೇನು? ಅವನಿಗೆ 3 ಲೋಕದ ಗೌರವ. ಜ್ಞಾನಿಯಾದವನನ್ನು ಎಲ್ಲರೂ ಹಾಗೆ ಗೌರವಿಸುವುದಲ್ಲ. ಯಾಕೆಂದರೆ ಒಂದು ಸಲ ಅವನು ನಮ್ಮನ್ನು ನೋಡಲಿ ಅಂತ ಎಲ್ಲರೂ ಬಯಸ್ತಾರೆ, ಒಂದು ಸಲ ನಮ್ಮ ಜೊತೆಗೆ ಮಾತನಾಡಲಿ ಅಂತ ಬಯಸ್ತಾರೆ. ರಮಣರು ಮೌನದಿಂದ ಇರ್ತಾಯಿದ್ರು, ಎಲ್ಲರೂ ಬಯಸ್ತಾ ಇದ್ರಂತೆ ಒಂದು ಸಲ ಅವರು ಮಾತನಾಡಬೇಕಿತ್ತು ಅಂತ. ಆ ಮಾತನ್ನು ನಾವು ಕೇಳಿದರೆ ನನ್ನ ಶ್ರೋತ್ರೇಂದ್ರಿಯ ಅದು ಪವಿತ್ರವಾಗ್ತದೆ ಅಂತ. ಜ್ಞಾನಿಗಳಿಗೆ ಇರುವಂಥ ಗೌರವ ಯಾಕೆ ಅಂದರೆ ಅದಕ್ಕೆ ಭೂಮಿಯ ಒಂದು ಪರಿಧಿ ಇಲ್ಲ. ಅವನು ಎಲ್ಲಿಂದ ಎಲ್ಲಿ ಹೋದರೂ ಸಹ ಆ ಗೌರವ ಇದ್ದೇ ಇರ್ತದೆ ಅಂತ. ಹಾಗಾಗಿ ತ್ರೈಲೋಕ್ಯ ಪೂಜ್ಯೋಪ್ಯಸೌ, 3 ಲೋಕದಲ್ಲೂ ಸಹ ಆತ ಗೌರವವನ್ನು ಪಡಿತಾನೆ. ಯಾಕೆಂದರೆ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಪಿ ಸ್ಥೈರ್ಯಂ ಮನಃ ಪ್ರಾಪ್ನುಯಾತ್. ಅವನು ನಿರಂತರ ಬ್ರಹ್ಮ ವಿಚಾರ ಮಾಡಬೇಕು ಅಂತಿಲ್ಲ, ಒಂದು ಕ್ಷಣಕಾಲ ಬ್ರಹ್ಮ ವಿಚಾರದಲ್ಲಿ ತೊಡಗಿದರೂ ಇಷ್ಟೆಲ್ಲ ಈ ಪುಣ್ಯಾಂಶಗಳು ಬಂದು ಸೇರಿಕೊಂಡಿರ್ತೇವೆ. ಇನ್ನು ನಿರಂತರ ಅಲ್ಲೇ ಇದ್ದರೆ ಕೇಳೋದೇನಿದೆ ರೀ? ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೀನು ಈ ಬಂಧದಿಂದ ಬಿಡಿಸಿಕೊಂಡು ಬ್ರಹ್ಮೀಭವಿತು ಮಿಚ್ಛಸಿ, ಆ ಬ್ರಹ್ಮಭಾವವನ್ನು ಪಡಿಬೇಕಂತ ಹೊರಟಿದ್ದೀಯಲ್ಲ. ಎಷ್ಟೆಲ್ಲ ಜನ ಇದ್ದಾರೆ ಪ್ರಪಂಚದಲ್ಲಿ, ಆದರೆ ಎಷ್ಟು ಜನ ಅದನ್ನು ವಿಚಾರ ಮಾಡ್ತಾರೆ? ವಿಚಾರ ಮಾಡಿದವರು ಎಷ್ಟು ಜನ ಮುಂದುವರಿತಾರೆ? ಮುಂದುವರೆದವರು ಕೊನೆಗೆ ಎಷ್ಟು ಜನ ಅದರೊಳಗೆ ಗುರಿ ಸೇರ್ತಾರೆ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್
ಯತತಿ ಸಿದ್ಧಯೇ. ಸಾವಿರಾರು ಮನುಷ್ಯರಲ್ಲಿ ಒಬ್ಬ ನಾನು ಆ ಸಿದ್ಧಿಯನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಾನಂತೆ. ಮುಂದಿನ ಮಾತು ಹೇಳ್ತಾನೆ ಗೀತಾಚಾರ್ಯ, ಯತತಾಮಪಿ ಸಿದ್ಧಾನಾಂ ಕಶ್ಚಿದ್ ಮಾಂ ವೇತ್ತಿ ತತ್ವತಃ. ಹಾಗೆ ಪ್ರಯತ್ನ ಮಾಡುವ ಎಷ್ಟೋ ಸಾವಿರ ಕೋಟಿ ಜನರಲ್ಲಿ ಒಬ್ಬ ಬಂದು ನನ್ನನ್ನು ಸೇರ್ತಾನೆ. ಆದ್ದರಿಂದ ನೀನು ಕೃತಕೃತ್ಯೋಸಿ, ಧನ್ಯೋಸಿ. ಯಾಕೆಂದರೆ ಇದನ್ನು ತಿಳ್ಕೊಳ್ಬೇಕು ಅಂತ ಉತ್ಕಟವಾದ ಇಚ್ಛೆಯಿಂದ ಬಂದು ಈ ಪ್ರಶ್ನೆ ಕೇಳ್ತಿದೆಯಲ್ಲ ನೀನು, ಅಷ್ಟರಿಂದಲೇ ಗೊತ್ತಾಗುತ್ತೆ ನಿನ್ನ ಅರ್ಹತೆ ಏನು ಅಂತ. ಅದಕ್ಕೋಸ್ಕರ ನಾನು ನಿನಗೆ ಉಪದೇಶ ಮಾಡ್ತೇನೆ ಎನ್ನುವಂಥ ಭರವಸೆಯ ಮಾತನ್ನು ಗುರುಗಳು ಹೇಳ್ತಾರೆ. ಅದನ್ನು ಬರೀತಾರೆ. ವಾಸ್ತವಿಕ ಆ ಶಿಷ್ಯನಿಗೆ ಇನ್ನೂ ಜ್ಞಾನ ಬಂದಿಲ್ಲ, ಅದನ್ನು ಪಡೆಯೋದಕ್ಕೆ ಬಂದವನು ಈಗಲೇ ಇಷ್ಟೆಲ್ಲ ಹೇಳ್ತಾರಲ್ಲ ಅಂದರೆ ಹೌದು. ಯಾಕೆಂದರೆ ಅವನಿಗೆ ಒಂದು ಸಮಾಧಾನದ, ಆ ಜ್ಞಾನದ ಮೌಲ್ಯ ಏನು ಅಂತ ತಿಳಿಸ್ಕೊಟ್ಟಾಗ ಈಗಾಗಲೇ ಅದರೊಳಗೆ ಮನಸ್ಸನ್ನು ತೊಡಗಿಸಿದವನು ಇನ್ನೂ ಹೆಚ್ಚು ಅದನ್ನು ಹಚ್ಚಿಕೊಳ್ತಾನೆ ಅನ್ನುವ ಹಿನ್ನೆಲೆಯಲ್ಲಿ ಈ ಎಲ್ಲ ಮಾತನ್ನು ತಿಳಿಸ್ತಾರೆ. ಅದರ ಜೊತೆಗೆ ಇಂಥವರಿಗೆ ನಾವು ಎಷ್ಟು ಸಲ ಉಪದೇಶ ಮಾಡಬೇಕು? ದಿನವೂ ಹೇಳಬೇಕಾ, ಅಥವಾ 1-2 ವರ್ಷ ಹೇಳಬೇಕಾ, ಅಥವಾ 1-2 ತಿಂಗಳೇ ಹೇಳಿದರೆ ಸಾಕೋ, ಅಥವಾ 1-2 ದಿನ ಹೇಳಿದರೆ ಸಾಕೋ, ಅಥವಾ ಒಂದೇ ಸಲ ಪಾಠ ಹೇಳಿದರೆ ಸಾಕೋ? ಅಂದರೆ ಶಂಕರ ದಿಗ್ವಿಜಯದಲ್ಲಿ ಆಚಾರ್ಯ ಒಂದು ಮಾತು ಹೇಳ್ತಾರೆ, ಪರಿಪಕ್ವಮತೇ ಸಕೃಚ್ಯುತಂ ಜನಯೇದ್ ಆತ್ಮಧೀಯಂ ಶ್ರುತೇರ್ವಚಃ. ಪರಿಪಕ್ವ ಬುದ್ಧಿ ಉಳ್ಳವನಿಗೆ ಒಂದು ಸಲ ಆತ್ಮವಿಚಾರವನ್ನು ಕೇಳಿದ್ರೂ ಸಹ ಅವನನ್ನು ಆ ಕೇಳಿದ ವಿಚಾರ ಎಳ್ಕೊಂಡು ಹೋಗ್ಬಿಡುತ್ತಂತೆ. ಯಾಕೆಂದರೆ ಅವನ ಸಂಸ್ಕಾರ ಹಾಗೆ ಇರುತ್ತೆ. ಹಾಗಾಗಿ ಅಂಥವನಿಗೆ ಆ ದಾರಿ ಅತ್ಯಂತ ಸಲೀಸ್, ಅತ್ಯಂತ ವೈರಾಗ್ಯವತ ಸಮಾಧಿ. ಅತ್ಯಂತ ವಿರಕ್ತನಾದವನಿಗೆ ಸಮಾಧಿ ಬಹಳ ಬೇಗ ಹತ್ತು ಬಿಡುತ್ತಂತೆ. ವೈರಾಗ್ಯ ಇಲ್ಲದೆ ಇದ್ದವರಿಗೆ ಏನು ಮಾಡಿದರೂ ಹತ್ತಲ್ಲ, ಅದು ಏನು ಮಾಡೋಕ್ಕೂ ಬರಲ್ಲ. ಈಗ ಒದ್ದೆ ಕಟ್ಟಿಗೆ ತಂದುಬಿಟ್ಟು ಬೆಂಕಿ ಹಚ್ಚಿದರೆ ಅದು ಉರಿಯತ್ತಾ? ಹೊಗೆ ಬರ್ತಾ ಇರುತ್ತೆ ಅಲ್ವಾ? ಅದೇ ಸ್ವಲ್ಪ ಪೆಟ್ರೋಲ್ ತಂದಿಟ್ಟು ಒಂದು ಕಡ್ಡಿ ಅಲ್ಲಿಟ್ಟು ಇಲ್ಲಿ ಕಿರಿದು ಸಹ ಏನಾಗುತ್ತೆ, ಬೆಂಕಿ ಹತ್ಕೊಬಿಡುತ್ತೆ. ಯಾಕೆ ಅಂತ ಕೇಳಿದರೆ ಅದರ ಸ್ವಭಾವ ಹಾಗೆ. ಬೇಡ, ಅತ್ಯಂತ ಒಣಗಿದ ಕಟ್ಟಿಗೆ ಕರ್ಪೂರ ಇಟ್ಟು ಹಿಂಗಂದ್ರೆ ಸಾಕು, ಹತ್ಕೊಳ್ಳುತ್ತೆ. ಯಾಕೆ ಹತ್ಕೊಳ್ಳುತ್ತೆ? ಯಾಕೆ ಕೇಳಿದೆ? ಅದರ ಅರ್ಹತೆ, ಯೋಗ್ಯತೆ ಅಂಥದ್ದು. ಹಾಗಾಗಿ ಸಕೃಚ್ಛ್ರವಣದಿಂದಲೇ ಅವರಿಗೆ ಇದೆಲ್ಲವೂ ಸಹ ಬಂದುಬಿಡುತ್ತಂತೆ ಹೀಗೆ ಅಂತ. ಇದೆಲ್ಲ ಖಂಡಿತವಾಗಿಯೂ ಆಶ್ಚರ್ಯದ ಮಾತಲ್ಲ. ನಮ್ಮ ಊರಿನಲ್ಲಿ ಒಬ್ಬ ಸನ್ಯಾಸಿಗಳು ಆಗಿ ಹೋಗಿದ್ದಾರೆ. ಅವರು ಪೀಠಾಧಿಪತಿಗಳಾಗಿದ್ದದ್ದು ಕೇವಲ 10 ವರ್ಷದ ಕೆಲವೇ ತಿಂಗಳುಗಳ ಕಾಲ ಮಾತ್ರ. ಬಾಲ್ಯ ವಯಸ್ಸಿನಲ್ಲಿ, ನೀವು ಪ್ರಾಯಶಃ ಶ್ರೀಧರ ಸ್ವಾಮಿಗಳ ಪರಂಪರೆಯನ್ನು ಕೇಳಿದ್ದೀರ. ಅವರ ಪರಂಪರೆಯಲ್ಲಿ ಇನ್ನೊಬ್ಬರು ಸಹಜಾನಂದ ಅವಧೂತರು ಅಂತ, ಕೊಳಗಿ ಬೀಸಿನ ಅವಧೂತರು ಅಂತ ಬಂದಿದ್ದರು. ಅವರು ಈಗ ನಾನು ಯಾರ ವಿಷಯವನ್ನು ಹೇಳಿಕ್ಕೆ ಹೊರಟಿದ್ದೇನೋ ಅವರು ಅಭ್ಯಾಸ ಮಾಡ್ತಾಯಿದ್ದಂಥ ಕಾಲದೊಳಗೆ ಅವರ ಗುರುಗಳು ಹೇಳ್ತಾ ಇದ್ದಂತೆ, ನನಗೆ ಇವನಿಗೆ ಪಾಠ ಹೇಳ್ತಾ ಇದ್ರೆ ಭಯ ಆಗ್ತಾಯಿದೆ, ಪ್ರಾಯಶಃ ನನ್ನ ವಿಷಯ ಎಲ್ಲ ಖರ್ಚಾಗ್ಬಿಡುತ್ತೇನೋ ಅಂತ. ಒಂದು ಸಲ ಹೇಳಿದರೆ ಮಾರನೇ ದಿವಸ ಅದೇ ವಿಷಯ ಗುರುಗಳಿಗಿಂತ ಚೆನ್ನಾಗಿ ಹೇಳ್ತಾ ಇದ್ರಂತೆ ಅವರು, ಆ ಸಕೃಚ್ಛ್ರವಣ ಮಾತ್ರದಿಂದ ಹೀಗೆ ಅಂತ. ಆಮೇಲೆ ಅವರು ವಿರಕ್ತರಾಗಿದ್ದರು. ಅವರು ನಮ್ಮ ಊರಿನ ಮಠದಲ್ಲಿ ಅವರು ಸನ್ಯಾಸಿಗಳಾಗಿ ಬಂದರು. 10 ವರ್ಷದ ಕೆಲವೇ ತಿಂಗಳುಗಳ ಕಾಲ ಮಾತ್ರ ಇದ್ದದ್ದು. ಮಹಾವಿರಕ್ತರು, ಅಷ್ಟೇ ತೇಜಃಪುಂಜ, ಅದ್ಭುತವಾದಂಥ ಸಾಧಕರು. ಅವರ ಬಳಿಗೆ ಈ ಶ್ರೀಧರರ ಪರಂಪರೆಯಲ್ಲಿ ಬಂದಂಥ ಅವಧೂತರು ಅಂತ, ಸಹಜಾನಂದ ಅವಧೂತರು ಅಂತ, ಅವರು ಪೂರ್ವಾಶ್ರಮದಲ್ಲಿ ಗೃಹಸ್ಥರವರು. ಅವರು ಇವರ ತಪಸ್ಸಿನ ಪ್ರಭಾವದಿಂದ ಸಜ್ಜನಗಡಕ್ಕೆ ಹೋಗಿ ಅಲ್ಲಿ ಕೆಲವು ಕಾಲ ತಪಸ್ಸನ್ನು ಮಾಡಿ ಮತ್ತೆ ಪುನಃ ಇಲ್ಲಿಗೆ ಬಂದರು. ಅವರು ಬಂದ ಮೇಲೆ ಇವರ ಹತ್ರ ಕೆಲವು ದಿವಸ ಇದ್ದರು. ಅವರು ಹೇಳಿದ್ರಂತೆ, ನೋಡಪ್ಪ, ಇಲ್ಲಿ ಅಘನಾಶಿನಿಯ ಶಾಖಾ ನದಿ ಇದೆ, ದಿನವೂ ಅಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ನೀನು ನಿನ್ನ ಧ್ಯಾನ ಅನುಷ್ಠಾನ ಮಾಡಿಕೊಂಡಿರುವಂಥ. ಅದಾದ ಮೇಲೆ ಹಾಗೆ ಮಾಡ್ತಾಯಿದ್ರು ಅವರು. 3-4 ತಿಂಗಳ ಕಳೆದಿದೆ. ಇವರು ಬಹಳ ಸೂಕ್ಷ್ಮಮತಿಗಳು, ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಅವರು ವೈರಾಗ್ಯ ಹೆಚ್ಚಾಗ್ತಾ ಇದೆ. ಮಧ್ಯೆಯಲ್ಲಿ 2-3 ಸಲ ಕೇಳಿದ್ರಂತೆ, ನನಗೆ ನೀವು ದೀಕ್ಷೆ ಕೊಟ್ಟುಬಿಡಿ ಅಂತ.
ನೋಡೋಣ ಅಂಥೇಳಿ ಅವರು ಪರೀಕ್ಷೆ ಮಾಡ್ತಾ ಇದ್ದಂತೆ. ಇನ್ನೂ ಕಾಲ ಬಂದಿಲ್ಲ ಅಂತ. ಸರಿ, ಅದು ಒಂದು ದಿವಸ ಇವರು ನೋಡ್ತಾ ಇದ್ದಾರೆ, ನದಿಯಿಂದ ಸ್ನಾನ ಮಾಡಿಕೊಂಡು ದಿಗಂಬರರಾಗಿ ಬಂದುಬಿಟ್ಟಿದ್ದಾರೆ. ಅವರು ಬಂದು ಆ ಮಹಾದ್ವಾರದಲ್ಲಿ ನಿಂತಿದ್ದಾರೆ. ನೋಡಿದ್ರಂತೆ. ತಕ್ಷಣ ಶಿಷ್ಯನನ್ನು ಕರೆದು ಹೇಳಂತೆ, ಅಲ್ಲಿ ಕೃಷ್ಣಾಜಿನ ಇದೆ, ಅದನ್ನು ತೊಗೊಂಡು ಬಾ. ಅಲ್ಲೊಂದು ಕಮಂಡಲಿದೆ, ತಗೊಂಡು ಬಾ ಶಿಷ್ಯನಿಗೆ ಹೇಳಿ. ಆ ಕ್ಷಣದಲ್ಲಿ ಮೊದಲು ಇದನ್ನು ಸುತ್ತಕೊಳ್ಳಿ ಅಂತೇಳಿ ಅವರಿಗೆ ಕೊಟ್ಟು, ತಕ್ಷಣವೇ ಅದೇ ನದಿಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಟ್ಟು, ಉತ್ತರಾಭಿಮುಖ ಸಪ್ತಪದಾನಿಗತ್ವ ಅಂದರೆ ಉತ್ತರಾಭಿಮುಖವಾಗಿ 7 ಹೆಜ್ಜೆ ಹೊರಟು ಹೋಗಬೇಕು ಅಂತ, ಹಿಮಾಲಯದತ್ತ ಹೋಗಬೇಕು ಅಂತ. ಮತ್ತು ಅಷ್ಟು ಹೇಳಿದ್ದೇ ಅಲ್ಲಿಂದ ಹೊರಟೇ ಬಿಟ್ಟರು ಅವರು. ಸುಮಾರು 6-8 ವರ್ಷಗಳ ಕಾಲ ಅವರು ಎಲ್ಲಿಗೆ ಹೋದರೂ ಏನು ಮಾಡಿದ್ರು ಏನೂ ಗೊತ್ತಿಲ್ಲ. ಅವರಿಗೆ ಉತ್ತರ ದಿಕ್ಕಿನ ಕಡೆಗೆ ತೋರಿಸಿದಂಥ ಇವರು ಸಕೃತ್ಪಾಠಿಗಳು ಪೂರ್ವಾಶ್ರಮದಲ್ಲಿ. ಅವರಿಂದ ದೀಕ್ಷೆ ಪಡೆದಂಥ ಇವರು ಪೂರ್ವಾಶ್ರಮದಲ್ಲಿ ಗೃಹಸ್ಥರು. ಹಾಗಾಗಿ ಯಾಕೆ ಈ ಮಾತನ್ನು ಹೇಳಿದೆ ಕೇಳಿದರೆ, ಆ ತೀವ್ರತರವಾದಂತಹ ವೈರಾಗ್ಯ ಇದ್ದವರಿಗೆ ಸನ್ಯಾಸ ಬಹಳ ಸುಲಭ. ಹಾಗಾಗಿ ತಕ್ಷಣವೇ ಅವರಿಗೆ ಸಮಾಧಿ ಏನಾಗುತ್ತೆ ಕೇಳಿದರೆ ಹತ್ತಿ ಬಿಡುತ್ತೆ. ನಮ್ಮಂಥವರಿಗೆ ನೀರಲ್ಲಿ ನೆಲೆಸಿದ್ದು ಕಟ್ಟಿಗೆ ಹಾಗೆ, ಏನು ಮಾಡಿದರೂ ಹತ್ತೋದಿಲ್ಲ. ಹತ್ತತ್ತೆ, ನಾವು ಮೇಲೆ ಹತ್ತಬೇಕು ಅಷ್ಟೇ, ಇಲ್ಲಿ ಹತ್ತೋಲ್ಲ ಅಂಥೇಳಿ ಅಟ್ಟಕ್ಕೆ ಹೋಗಿ ಕೂತ್ಕೊಳ್ಬೇಕು ಅಷ್ಟೇ. ಹೀಗೆ ಆ ತೀವ್ರತರವಾದಂಥ ವೈರಾಗ್ಯ ಉಳ್ಳವರಿಗೆ ಇದು ತೀರಾ ಸಾಮಾನ್ಯ. ಹಾಗಾಗಿ ನಿನಗೆ ಇದೆಲ್ಲ ಉಂಟು ಅಂತ. ಅದರ ಜೊತೆಗೆ ಈ ಶ್ಲೋಕದಲ್ಲಿ ಒಂದು ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರ ಉಂಟು. ಬ್ರಹ್ಮೀಭವಿತುಮಿಚ್ಛಸಿ ಅಂತ. ಅದು ತೀರಾ ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಚಾರ ಆದ್ದರಿಂದ ಸಭೆಗೆ ಅದು ಬೇಡ ಅಂಥೇಳಿ ಮತ್ತು ನಾನು ಮುಂದಿನ ವಿಚಾರಕ್ಕೆ ಹೋಗ್ತೇನೆ. ಈಗ ಗುರುಗಳು ಈ ಸಂಸಾರ ಬಂಧನದಿಂದ ನಾವು ಬಿಡಿಸಿಕೊಳ್ಬೇಕು ಅಂದರೆ ಇಲ್ಲಿ ಬೇರೆಯವರ ಪ್ರಯತ್ನದ ಅಗತ್ಯ ಉಂಟೋ ಅಥವಾ ನಮ್ಮ ಪ್ರಯತ್ನದ ಅಗತ್ಯವೇ ಹೆಚ್ಚುಂಟೋ, ಅದೇ ಸಿಂಹಪಾಲೋ ಅಂತ ಪ್ರಶ್ನೆ. ಕೆಲವು ಜನ ಹೇಳ್ತಾರೆ, ಇಲ್ಲ ನನಗೆ ಸರಿಯಾಗಿ ಆವಾಗ ಹೇಳಿದ್ದಿದ್ದರೆ ನಾನು ಬಿಡುಗಡೆ ಆಗ್ತಿದ್ದೆ ಹೀಗೆ ಅಂತ. ಯಾವಳು ಅಷ್ಟೇ, ನಮ್ಮ ಹತ್ರ ಯಾವುದು ಆಗಲ್ವೋ ಅದನ್ನು ಇನ್ನೊಬ್ಬರ ತಲೆಗೆ ಅಂಟಿಸ್ಬಿಡೋದು ನಾವು. ಅದಕ್ಕೋಸ್ಕರ ಈ ಬಿಡುಗಡೆಯ ದಾರಿಯಲ್ಲಿ ಪ್ರಯತ್ನ ಯಾರಿದ್ದಿರಬೇಕು ಅನ್ನೋದೊಂದು ಪ್ರಶ್ನೆ ಅಲ್ವಾ. ಅಪ್ಪ ಅಮ್ಮ ಅರ್ಧ ಬಿಡಿಸ್ಬೇಕು ನಮ್ಮನ್ನು, ಅಥವಾ ಮೇಷ್ಟ್ರು ಬಿಡಿಸ್ಬೇಕು, ಅಥವಾ ನಾನೇ ಬಿಡಿಸಿಕೊಳ್ಳಬೇಕು, ಯಾರು ಬಿಡಿಸ್ಬೇಕು ಹೀಗೆ ಅಂತ. ಅದಕ್ಕೆ ಉತ್ತರವನ್ನು ಹೇಳೋದಕ್ಕೆ ಹೊರಟಿದೆ ಈ 53ನೆಯ ಶ್ಲೋಕ. ಋಣಮೋಚನ ಕರ್ತಾರಃ ಪಿತುಸ್ಸಂತಿ ಸುತಾದಯ ಬಂಧಮೋಚನ ಕರ್ತಾತು ಸ್ವಸ್ಮಾದ್ ಅನ್ಯೋ ನ ಕಶ್ಚನ. ಅಂದರೆ ಅಪ್ಪ ಸಾಲ ಮಾಡಿಟ್ಟರೆ ಮಕ್ಕಳು ಸಾಲವನ್ನು ತೀರಿಸಬಹುದು, ಅಪ್ಪನ ಮೇಲೆ ಗೌರವವಿದ್ದು ಮಕ್ಕಳಾದರೆ. ಆದರೆ ತಾನು ಬಂಧನಕ್ಕೆ ಸಿಲುಕಿಕೊಂಡಾಗ ತನ್ನನ್ನು ತಾನೇ ಬಂಧನದಿಂದ ಬಿಡಿಸಿಕೊಳ್ಬೇಕು ಹೊರತು ಬೇರೆಯವರಿಂದ ಬಿಡುಗಡೆ ಆಗುವುದಿಲ್ಲ. ಈ ಉತ್ತರಾರ್ಧದ ಮಾತು ಕೇಳಿದ ನಮಗೆ ಸ್ಪಷ್ಟತೆ ಬರುವುದಿಲ್ಲ. ಮುಂದೆ ಕೊಡ್ತಾರೆ ಉದಾಹರಣೆನ, ಆಗ ಸ್ಪಷ್ಟ ಆಗತ್ತೆ. ಏನು ಅಂದರೆ, ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಸಾಲ ಮಾಡಿಟ್ಟರೆ ಅವನ ಮಕ್ಕಳು ತೀರಿಸಲಿಲ್ಲ, ಕೊನೆಯ ಪಕ್ಷ ಮೊಮ್ಮಕ್ಕಳು ಅವರಾರು ಸಹ. ಯಾಕೆಂದರೆ ಮಕ್ಕಳಿಗೆ ಅಪ್ಪನ ಮೇಲೆ ಇರುವ ಪ್ರೀತಿಗಿಂತ ಮೊಮ್ಮಕ್ಕಳಿಗೆ ಅಜ್ಜನ ಮೇಲೆ ಇರುವ ಪ್ರೀತಿ ಹೆಚ್ಚು. ಅವರಿಗೂ ಹಾಗೆ ಯಾಕೆಂದರೆ ಅದು ಪ್ರಕೃತಿಯ ನಿಯಮ. ಈ ಅಸಲಿಗಿಂತಲೂ ಬಡ್ಡಿ ಮೇಲೆ ಪ್ರೀತಿ ಜಾಸ್ತಿ ಅಂತ. ಯಾಕೆಂದರೆ ಅದು ಬಡ್ಡಿ ಆದದ್ರಿಂದಲೇ ಪ್ರೀತಿ, ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಈ ಅಜ್ಜನಿಗೆ ಮೊಮ್ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ. ನೋಡಿ, ನಮ್ಮ ದೇಶದ ಉದಾಹರಣೆ ಎಲ್ಲ ನೋಡ್ತಾ ಬನ್ನಿ ನೀವು ಹೀಗೆ ಅಂತ. ಅಪ್ಪನಿಗೂ ಮಕ್ಕಳಿಗೂ ಸ್ವಲ್ಪ ಅಷ್ಟಷ್ಟೇ, ಆದರೆ ಅಜ್ಜನಿಗೂ ಮೊಮ್ಮಕ್ಕಳಿಗೂ ಇಷ್ಟಿಷ್ಟು. ಹೀಗೆ ಈ ಮಕ್ಕಳು ತೀರಿಸದೇ ಇದ್ರೂ ಸಹ ಕೊನೆಯ ಪಕ್ಷ ಮೊಮ್ಮಕ್ಕಳಾದರೂ ಸಹ ಸಾಲ ಮಾಡಿದ್ದನ್ನು ತೀರಿಸಿ ಯಾರು. ಆದರೆ ನನಗೆ ಜ್ಞಾನ ಬರಲಿಲ್ಲ ಅಂತ ಅಂದ್ಕೊಳ್ಳಿ, ಬೇರೆ ಯಾರೋ ನನಗೋಸ್ಕರ ಜ್ಞಾನವನ್ನು ಪಡೆದು
ನನಗೆ ಕೊಡೋದಕ್ಕಾಗತ್ತಾ? ಇಲ್ಲ. ಹಾಗಾಗಿ ಬಂಧನಕ್ಕೆ ಒಳಗಾದವನು ಬಂಧನ ಬಿಡಿಸ್ಕೊಳ್ಬೇಕಷ್ಟೇ ಹೊರತುನು ಯಾವನಿಗೋ ಬಂಧನ ಇನ್ನೊಬ್ಬನಿಗೆ ಬಿಡುಗಡೆ ಆದರೆ ಇವನಿಗೆ ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ಬಂಧಮೋಚನ ಕರ್ತಾತು ತಸ್ಮಾದನ್ಯೋ ನ ಕಶ್ಚನ. ಇಲ್ಲಿ ಬಂಧ ಅಂದರೆ ಈ ಹೊರಗಿನ ಕಟ್ಟಳೆ ಅಂತಲ್ಲ, ಒಳಗಿನ ಬಂಧನ ಅಂದರೆ ಅಜ್ಞಾನವೇ ಬಂಧನ. ಒಬ್ಬನಿಗೆ ಜ್ಞಾನ ಬಂದರೆ ಇನ್ನೊಬ್ಬನ ಅಜ್ಞಾನ ನಿವಾರಣೆ ಆಗುವುದಿಲ್ಲ. ಹಾಗಿದ್ರೆ ಇವನ ಅಜ್ಞಾನ ಯಾವಾಗ ನಿವಾರಣೆ ಆಗುತ್ತೆ ಅಂದರೆ ಇವನ ಅಜ್ಞಾನ ತೊಲಗಿದಾಗಲೇ ಅವನ ಅಜ್ಞಾನ ನಿವಾರಣೆ ಆಗುತ್ತೆ. ಎಲ್ಲೆಲ್ಲಿ ಮಾನಸಿಕ ವ್ಯಾಪಾರ ಇರುತ್ತೋ ಅಲ್ಲೆಲ್ಲ ಹೀಗೇನೆ. ಮೊದಲು ಒಂದು ಲೌಕಿಕ ಉದಾಹರಣೆ ಕೊಡ್ತೇನೆ ನೋಡಿ. ತಂದೆ ತಾಯಿ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲ್ವರೆಗೂ ಹೋಗಿ ಬಿಟ್ಟು ಬರ್ಬೋದು. ಆದರೆ ದಿನವೂ ನಾ ಸ್ಕೂಲ್ವರೆಗೆ ಬಿಟ್ಟು ಬಂದಿದ್ದೇನೆ ಅಂಥೇಳಿ ಮಕ್ಕಳ ಪರವಾಗಿ ಅಪ್ಪ ಅಮ್ಮ ಪರೀಕ್ಷೆ ಬರೆಯೋಕ್ಕಾಗತ್ತಾ? ಇಲ್ಲ. ಅವ್ರು ಕೆಲವು ಜನ ಅಪ್ಪ ಅಮ್ಮ ನೋಡಬೇಕು ಪರೀಕ್ಷಾ ಸಂದರ್ಭದೊಳಗೆ, ಪ್ರಾಯಶಃ ಇವರೇ ಬರೆದು ಬಿಡ್ತಾರೇನೋ ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ. ಹಾಗೆಯೇ ಅಧ್ಯಾಪಕರು ಪಾಠ ಹೇಳ್ತಾರೆ, ನಾನು ಪಾಠ ಹೇಳಿದ್ದೇನೆ ಅಂಥೇಳಿ ಅವ್ರ ಪರವಾಗಿ ಇವರು ಪರೀಕ್ಷೆ ಬರೆಯೋಕ್ಕಾಗತ್ತಾ? ಇಲ್ಲ. ಇಲ್ಲ, ಅವನಿಗೆ ಜ್ಞಾನ ಬಂದಿಲ್ಲ, ನಾನು ನಿನ್ನ ಪರವಾಗಿ ಓದಿ ಕೊಡ್ತೇನೆ ಅಂದರೆ ಬರುತ್ತಾ? ಇಲ್ಲ. ಅಮ್ಮಂದಿರೇನೋ ಪಾಪ ಹೋಮ್ವರ್ಕ್ ಬರ್ಕೊಟ್ಬಿಡ್ತಾರೆ, ಅದು ಆ ಮಗುವಿಗೆ ಬರುತ್ತಾ? ಲೌಕಿಕ ವಿದ್ಯೆ ಹಣೆಬಾರವೇ ಹೀಗೆ. ಕಿಮುತ ಅಧ್ಯಾತ್ಮ ವಿದ್ಯಾನ. ಹಾಗಾಗಿ ತನ್ನ ಅಜ್ಞಾನ ತೊಲಗಬೇಕು ಅಂದರೆ ತನಗೇನೇ ಜ್ಞಾನ ಬರಬೇಕೆ ಅಷ್ಟೇ ಹೊರತು ಇನ್ನೊಬ್ಬರಿಗೆ ಜ್ಞಾನ ಬಂದು ತನ್ನ ಅಜ್ಞಾನ ತೊಲಗುವುದಿಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ಯದಿ ಪಿತಾ ಮಂದಾಂಧಕಾರೇ ಪತಿತಾಂ ರಜ್ಜುಂ ಸರ್ಪಂ ಮತ್ವಾ ಬಿಭೇತಿ. ಒಬ್ಬ ತಂದೆ ಹೋಗ್ತಾ ಇದ್ದಾನೆ, ಮಬ್ಬುಗತ್ತಲೆ, ದಾರಿಯಲ್ಲಿ ಒಂದು ಹಗ್ಗದ ತುಂಡು ಬಿದ್ದಿದೆ. ಅದನ್ನು ನೋಡಿ ಅಪ್ಪನಿಗೆ ಹಾವು ಎನ್ನುವಂಥ ಭಾವನೆ ಬಂದುಬಿಟ್ಟಿದೆ. ಗಡಗಡಗಡ ಅಂತ ನಡುಗ್ತಾ ಇದ್ದಾನೆ. ಅವನ ಪಕ್ಕದಲ್ಲೇ ಅವನ ಮಗ ಇದ್ದಾನೆ. ಆ ಮಗನೂ ನೋಡಿದ್ದಾನೆ. ಅವನಿಗಿದು ಹಗ್ಗ ಅನ್ನುವಂಥ ಸ್ಪಷ್ಟ ತಿಳುವಳಿಕೆ ಇದೆ. ಅಪ್ಪನಿಗೆ ಅಲ್ಲಿ ಏನು ಭಾವನೆ ಬಂದಿದೆ? ಹಾವು ಎನ್ನುವ ಭಾವನೆ ಬಂದಿದೆ. ಈಗ ಮಗನಿಗೆ ಹಗ್ಗ ಎನ್ನುವಂಥ ಯಥಾರ್ಥ ಜ್ಞಾನ ಬಂದಿದೆ. ಮಗನಿಗೆ ಬಂದಂಥ ಯಥಾರ್ಥ ಜ್ಞಾನದಿಂದ ಅಪ್ಪನಿಗೆ ಬಂದಂಥ ಹಾವು ಎನ್ನುವಂಥ ಜ್ಞಾನ ಹೋಗುತ್ತಾ? ಇಲ್ಲ. ಹಾಗಿದ್ರೆ ಅವನು ಭಯ ಹೋಗಬೇಕು ಅಂದರೆ ಅವನಿಗೆ ಆ ತೋರಿಕೆಯ ಹಾವಿನಲ್ಲಿ ಇದು ಹಾವಲ್ಲ, ಇದು ಹಗ್ಗ ಎನ್ನುವಂಥ ಜ್ಞಾನ ಬರಬೇಕು. ಬೇರೆಯವರಿಗೆ ಜ್ಞಾನ ಬಂದ ಮಾತ್ರಕ್ಕೆ ನಮಗೆ ಜ್ಞಾನ ಬರುವುದಿಲ್ಲ. ಆದ್ದರಿಂದ ನಮ್ಮ ಬಂಧ ವಿಮೋಚನೆ ಅದು ಬೇರೆಯವರಿಂದ ಆಗುವುದಲ್ಲ, ನಮ್ಮಿಂದಲೇ ಆಗಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ ಭಯವನ್ನು ಹಗ್ಗದಲ್ಲಿ ಹಾವು ಎನ್ನುವಂಥ ಭಾವನೆಯಿಂದ ಅವನಿಗುಂಟಾದಂಥ ಭಯವ ಅವನೇ ಹೋಗಲಾಡಿಸಿಕೊಳ್ಬೇಕೆ ಅಷ್ಟೇ ಹೊರತು ಮಗನಿಗೆ ಭಯ ನಿವೃತ್ತಿ ಆದ ಮಾತ್ರಕ್ಕೆ ಇವನ ಭಯ ನಿವಾರಣೆ ಆಗುವುದಿಲ್ಲ. ಹಾಗಿದ್ರೆ ಲೋಕದಲ್ಲಿ ಕೆಲವೆಲ್ಲ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಗತ್ತೆ ಅಲ್ವಾ? ಖಂಡಿತವಾಗಿಯೂ ಆಗತ್ತೆ. ನೋಡಿ, ಅವರೇ ಹೇಳ್ತಾರೆ ಮುಂದೆ 54ನೆಯ ಶ್ಲೋಕ. ಮಸ್ತಕನ್ಯಸ್ತ ಭಾರಾದೇಹೆ ದುಃಖಮನ್ಯೈ ನಿವಾರ್ಯತೆ ಕ್ಷುಧಾಧಿಕೃತ ದುಃಖಂತೂ ವಿನಾಸ್ವೇನ ನ ಕೇನಚಿತ್. ಭಾಳ ಸುಂದರವಾದ ಉದಾಹರಣೆಗಳಿವು. ಒಬ್ಬಾತ ತಲೆ ಮೇಲೆ ಭಾರ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ತುಂಬ ಭಾರ ಅಂತ ಅವನು ಉಸ್ಸಪ್ಪ ಅಂತ ಹೇಳ್ತಾ ಇದ್ದಾಗ ಅದನ್ನು ನೋಡಲಿಕ್ಕೆ ಆಗದೇ ಇರುವಂಥ ಒಬ್ಬ ದಯಾಮಯ ಮುಂದ್ಗಡೆಯಿಂದ ಬಂದರೆ, ಕೊಡಪ್ಪ ಸ್ವಲ್ಪ ಹೊತ್ತು ನಾನು ಅದನ್ನು ಇಟ್ಕೊಳ್ತೇನೆ ಅಂಥೇಳಿ ತನ್ನ ತಲೆ ಮೇಲೆ ಇಟ್ಕೊಂಡು ಅವನ ಭಾರವನ್ನು ಹಗುರವನ್ನಾಗಿ ಮಾಡಬಹುದು. ತಾನು ಸ್ವೀಕರಿಸಿ ಅವನಿಗೆ ಭಾರ ನಿವಾರಣೆ ಮಾಡಬಹುದು. ಆದರೆ ಪ್ರಶ್ನೆ ಇಷ್ಟೇ, ಒಬ್ಬಾತ ತುಂಬ ಹಸಿದಿದ್ದಾನೆ. ಕ್ಷುಧಾಧಿಕೃತ ದುಃಖ, ಹಸಿವಿನಿಂದ ತುಂಬ ದುಃಖ ಆಗಿದೆ ಅವನಿಗೆ. ಈಗ ಹೇಳೋದು, ಇಲ್ಲಪ್ಪ ತುಂಬ ದುಃಖ ಆಗಿದೆ, ನಿನ್ನ ಪರವಾಗಿ ನಾನು ಊಟ ಮಾಡಿಕೊಡ್ತೇನೆ ಅಂದರೆ ಅವನಿಗೆ ಹಸಿವಿನ ಬಾಧೆ ನಿವಾರಣೆ ಆಗತ್ತಾ?
ಕ್ಷುಧಾಧಿಕೃತ ದುಃಖಂತೂ ವಿನಾ ಸ್ವೇನ ನ ಕೇನಚಿತ್. ಹಾಗಾಗಿ ತನ್ನ ಹಸಿವನ್ನು ಬೇರೆಯವರ ಊಟದಿಂದ ನಿವಾರಣೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ತಾನು ಊಟ ಮಾಡುವುದರ ಮೂಲಕ ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ತನಗೆ ಬಾಯಾರಿಕೆ ಆದರೆ ಪಕ್ಕದನಿಗೆ ಒಂದು 5 ಲೀಟ್ರ್ ನೀರು ಕುಡಿಸಿದರೆ ಇವನ ಬಾಯಾರಿಕೆ ಹೋಗೋದಿಲ್ಲ. ಆಗತ್ತಾ? ಅಲ್ಲಿ ಏನು ಹೇಳ್ದಂಗಾಯ್ತು, ಎಲ್ಲೆಲ್ಲಿ ನಮ್ಮ ಈ ಮಾನಸಿಕ ವ್ಯಾಪಾರಗಳಿರ್ತವೋ ಅಲ್ಲಿ ಬೇರೆಯವರ ಸಹಾಯ ಒಂದು ಹಂತದವರೆಗೆ ಮಾತ್ರ. ಮುಂದೆ ಅಲ್ಲಿ ಬೇರೆಯವರ ಪ್ರಯತ್ನ ಕೆಲಸಕ್ಕೆ ಬರುವುದಿಲ್ಲ, ನಮ್ಮ ಪ್ರಯತ್ನವೇ ನಮ್ಮ ಸಹಾಯಕ್ಕೆ ಬರುವುದು. ಬಾಹ್ಯವಾದ ವಿಚಾರದಲ್ಲಿ ಇನ್ನೊಬ್ಬರ ಸಹಾಯ ನಮಗೆ ಅನುಕೂಲಕ್ಕೆ ಬರುತ್ತೆ. ಆದರೆ ಅಂತರಂಗದ ವಿಚಾರ ಬಂದಾಗ ಮಾತ್ರ ಅಲ್ಲಿ ಏನೇ ಬದಲಾವಣೆ ಆಗಬೇಕಿದ್ರೂ ಸಹ ಅದು ನಮ್ಮ ಅಂದರೆ ಸ್ವಪ್ರಯತ್ನದಿಂದಲೇ ಆಗಬೇಕು. ಇದಿಷ್ಟು ಉದಾಹರಣೆ ಹೇಳಿದಾಗಲೂ ಅರ್ಥ ಆಯ್ತಾ ಇಲ್ವೋ ಅಂತ ಸಂಶಯ ಭಗವತ್ಪಾದರಿಗೆ. ಅದಕ್ಕೋಸ್ಕರ 55ನೇ ಶ್ಲೋಕದಲ್ಲಿ ಇನ್ನೂ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂದರೆ ದೃಷ್ಟಾಂತಾಂತರಮಾಹ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ಪಥ್ಯಮೌಷಧ ಸೇವಾಚ ಕ್ರಿಯತೆ ಯೇನ ರೋಗಿಣ ಆರೋಗ್ಯ ಸಿದ್ಧಿ ದೃಷ್ಟಾಸ್ಯ ನಾನ್ಯಾನುಷ್ಠಿತ ಕರ್ಮಣ ಅಂತ. ಇದರ ಅರ್ಥ ಏನು ಅಂದರೆ, ಒಬ್ಬಾತನಿಗೆ ರೋಗ ಬಂದಿದೆ. ರೋಗ ಬಂದಾಗ ಅವನಿಗೆ ರೋಗ ವಾಸಿಯಾಗಲಿ ಅಂಥೇಳಿ ಅವನ ಗೆಳೆಯ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಆತ ಹೇಳ್ತಾನೆ, ಡಾಕ್ಟ್ರೇ ಅವನಿಗೆ ಜ್ವರ ಬಂದಿದೆ ಸತ್ಯ, ಆದರೆ ಅವನಿಗೆ ಔಷಧ ತಗೊಳ್ಳೋದು ಇಷ್ಟ ಇಲ್ಲ, ಆಗೋದಿಲ್ಲ. ಅವನ ಪರವಾಗಿ ನಾ ತಗೊಳ್ತೇನೆ, ಆಗ್ಬೋದಾ? ನೀವು ಏನೆಲ್ಲ ಪಥ್ಯ ಹೇಳ್ತೀರೋ ಹೇಳಿ ಅವನಿಗೆ, ಅವನ ಪರವಾಗಿ ನಾ ಮಾಡ್ತೇನೆ, ಆಗ್ಬಹುದಾ? ನೋಡಿ, ಪಥ್ಯ ಅಂದರೆ ಗೊತ್ತಲ್ಲ, ನಿಯಮಿತವಾಗಿ ಇರುವುದಕ್ಕೆ ಪಥ್ಯ ಅಂತ ಹೆಸರು. ಆ ನಿಯಮವೇ ನಮಗೆ ಹಿತ, ಆದ್ದರಿಂದ ಅದನ್ನು ಪಥ್ಯ ಅಂತ ಕರೀತಾರೆ. ಬಹಳಷ್ಟು ಜನರಿಗೆ ನಿಯಮಾತೀತವಾಗಿರುವುದೇ ಪಥ್ಯ. ಆದರೆ ಶಾಸ್ತ್ರ ಹೇಳುತ್ತೆ ನಿಯಮವನ್ನು ಪಾಲಿಸುವುದು ಪಥ್ಯ. ಹಾಗಾಗಿ ಆ ಪಥ್ಯ ಮತ್ತು ಔಷಧ ಸೇವಾಚ, ಔಷಧದ ಸೇವನೆ, ಇದನ್ನು ಯಾರು ಮಾಡಬೇಕು ಅಂದರೆ ರೋಗ ಬಂದವನೇ ಮಾಡಬೇಕೇ ಅಷ್ಟೇ ಹೊರತನು ರೋಗ ಬರದೇ ಇರುವಂಥ ಅವನ ಅಕ್ಕಪಕ್ಕದಲ್ಲಿರುವವರು ಮಾಡಿದರೆ ರೋಗವಾಸಿ ಆಗುವುದಿಲ್ಲ. ಹಾಗೆಯೇ ಯಾವನಿಗೆ ಅಜ್ಞಾನ ಅಡರಿದೆಯೋ ಅವನು ತನ್ನ ಅಜ್ಞಾನವನ್ನು ಜ್ಞಾನದ ಮೂಲಕ ನೀಗಿಸಿಕೊಳ್ಬೇಕೇ ಅಷ್ಟೇ ಹೊರತನು ಸ್ವಲ್ಪ ನನ್ನ ಪರವಾಗಿ ನೀವು ನನ್ನ ಅಜ್ಞಾನ ಹೋಗಲಾಡಿಸಿ, ಸ್ವಲ್ಪ ಓದ್ಕೊಳ್ರಿ, ನನ್ನ ಪರವಾಗಿ ಸ್ವಲ್ಪ ಕ್ಲಾಸ್ ಅಟೆಂಡ್ ಮಾಡಿರಿ, ಸ್ವಲ್ಪ ಉಪನ್ಯಾಸ ಕೇಳ್ರಿ ನನ್ನ ಪರವಾಗಿ ಅಂದರೆ ನೋ ಯೂಸ್. ಯಾಕೆಂದರೆ ಆರೋಗ್ಯ ಸಿದ್ಧಿ ದೃಷ್ಟಾಸ್ಯ ನಾನ್ಯಾನುಷ್ಠಿತ ಕರ್ಮಣ. ಹಾಗಾಗಿ ಇನ್ನೊಬ್ಬರು ಮಾಡಿದಂತಹ ಈ ಔಷಧ ಸೇವನೆಯಿಂದ, ಪಥ್ಯದಿಂದ ರೋಗಿಯ ರೋಗ ಹೇಗೆ ವಾಸಿ ಆಗುವುದಿಲ್ವೋ ಹಾಗೆ ಈ ಅಜ್ಞಾನ ಎನ್ನುವಂಥ ರೋಗ ಇನ್ನೊಬ್ಬರು ಪಡೆದ ಜ್ಞಾನದಿಂದ ವಾಸಿ ಆಗುವುದಿಲ್ಲ. ಅಜ್ಞಾನವೂ ಒಂದು ಮಹಾರೋಗವೇ, ಅದಕ್ಕಿಂತ ದೊಡ್ಡ ಕಾಯಿಲೆ ಇನ್ನೇನುಂಟು? ಎಲ್ಲದಕ್ಕೂ ಔಷಧ ಉಂಟು, ಆದರೆ ಅಜ್ಞಾನ ನಿವಾರಣೆಗೆ ಹೊರಗಿನ ಯಾವ ಔಷಧ ಕೆಲಸ ಮಾಡಿದ್ರು ಅವನೇ ನಿಯತವಾಗಿ ಅದನ್ನು ತಗೊಂಡು ಹೋಗಲಾಡಿಸಿಕೊಳ್ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದಿನ 56ನೇಯ ಶ್ಲೋಕ, ವಸ್ತುಸ್ವರೂಪಂ ಸ್ಫುಟಬೋಧಚಕ್ಷುಷ ಸ್ವೇನೈವ ವೇದ್ಯಂ ನತು ಪಂಡಿತೇನ ಚಂದ್ರಸ್ವರೂಪಂ ನಿಜಚಕ್ಷುಷೈವ ಜ್ಞಾತವ್ಯಂ ಅನ್ಯೈರವಗಮ್ಯತೆ ಕಿಂ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ, ಒಂದು ವಸ್ತುವಿನ ಸರಿಯಾದ ತಿಳುವಳಿಕೆ, ಹೊರಗೆ ಇರುವಂಥ ವಸ್ತುವಿನ ತಿಳುವಳಿಕೆ ನಾವು ಕಣ್ಣು ಬಿಟ್ಟು ನೋಡುವುದರಿಂದ ನಮಗೆ ಬರುತ್ತೆ ಹೊರತು ಪಕ್ಕದಲ್ಲಿರೋವರು ನೋಡಿದರೆ ಆ ವಸ್ತುವಿನ ತಿಳುವಳಿಕೆ ನಮಗೆ ಬರುವುದಿಲ್ಲ. ಹಾಗೆಯೇ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ, ಚಂದ್ರಸ್ವರೂಪಂ ನಿಜಚಕ್ಷುಷೈವ, ಹುಣ್ಣಿಮೆಯ ದಿವಸ ಪೂರ್ಣ ಚಂದ್ರೋದಯ ಆಗಿದೆ, ಅಂಥ ಚಂದ್ರನ ನೋಡಿ ಸಂತೋಷ ಪಡಬೇಕು ಅಂದರೆ ನಾನು ಸ್ವಲ್ಪ ಕಣ್ಣು ಮುಚ್ಕೊಳ್ತೇನೆ, ನೀ ನೋಡಿ ನನಗೆ ಆ ಸಂತೋಷವನ್ನು ಕೊಡು
ಅಂತ ಪಕ್ಕದಲ್ಲಿದ್ದವ್ರಿಗೆ ಹೇಳಿದರೆ ಅವರು ನೋಡಿ ಯಾರು ನೋಡ್ತಾರೆ, ಆದರೆ ಆ ಸಂತೋಷವನ್ನು ಅನುಭವಿಸೋದಕ್ಕಾಗತ್ತ ನಮಗೆ, ಆನಂದವನ್ನು? ಇಲ್ಲ. ಯಾಕೆ ಅಂದರೆ ನೋಡಿದ ಕಣ್ಣು ಬೇರೆ, ನೋಡದೇ ಇರುವಂಥ ಕಣ್ಣು ಮುಚ್ಚಿ ಕುಳಿತಿದೆ ಇಲ್ಲಿ. ಹಾಗಾಗಿ ಅದು ನೋಡಲಿಲ್ಲ, ಆನಂದ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಚಂದ್ರನ ಚಂದ್ರಿಕೆಯನ್ನು ಆಸ್ವಾದನೆ ಮಾಡಬೇಕು ಅಂತಾದರೆ ನಾವು ಕಣ್ಣು ತೆರೆದು ನೋಡಬೇಕು. ಅದಕ್ಕೋಸ್ಕರ ಒಂದು ಮಾತನ್ನು ಹೇಳ್ತಾರೆ. ಶುಕ, ವಾಮದೇವ ಇವರೆಲ್ಲರೂ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆದರೆ ಅವ್ರ ಪಕ್ಕದಲ್ಲಿರೋರೆಲ್ಲರಿಗೂ ಬ್ರಹ್ಮ ಸಾಕ್ಷಾತ್ಕಾರ ಆಯಿತಾ ಅಂದರೆ ಇಲ್ಲ. ಯಾಕೆ ಅಂದರೆ ಅದು ಅವರ ಸ್ವಪ್ರಯತ್ನದಿಂದ ಆದದ್ದು. ಬೇರೆಯವರೆಲ್ಲ ಅವರನ್ನು ನೋಡಿದರು ಅಷ್ಟೇ. ಇದು ಹೇಗೆ ಕೇಳಿದರೆ, ಒಬ್ಬ ಕಣ್ಣು ತೆರೆದು ಚಂದ್ರೋದಯವನ್ನು ನೋಡ್ತಾ ಇರ್ತಾನೆ, ಇನ್ನೊಬ್ಬ ಪಕ್ಕದಲ್ಲಿದ್ದವನು ಅವನು ಕುರುಡ. ಆದರೆ ಏನು ಹೆಗ್ಗಳಿಕೆ ಅಂದರೆ ಆ ಕಣ್ಣಿದ್ದವನು ಪಕ್ಕದಲ್ಲಿದ್ದಾನೆ ಅನ್ನೋದಷ್ಟೇ ಹೆಗ್ಗಳಿಕೆ. ಅಂದ ಮಾತ್ರಕ್ಕೆ ಚಂದ್ರಿಕೆಯನ್ನು ನೋಡಿದ ಹಾಗಾಯ್ತು, ಅವನು ಕೌಮುದಿಯನ್ನು ಆಸ್ವಾದನೆ ಮಾಡೋದಕ್ಕಾಯ್ತು ಅವನ ಹತ್ರ? ಇಲ್ವಲ್ಲ. ಹಾಗೇ ಕುರುಡ ಚಂದ್ರೋದಯವನ್ನು ಹೇಗೆ ಆಸ್ವಾದಿಸಲಾರನೋ ಹಾಗೆ ಅಜ್ಞಾನಿಯಾದವನು ಆ ಜ್ಞಾನವೇ ಆಗಿರುವಂಥ ಬ್ರಹ್ಮತತ್ವವನ್ನು ಹಿಡಿಯಲಾರ, ಆಸ್ವಾದಿಸಲಾರ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಇನ್ನೊಬ್ಬರ ಕಣ್ಣಿಂದ ನೋಡಲಿಕ್ಕೆ ಹೋಗಬಾರ್ದು ಒಂದು. ಎರಡನೇದು, ನಮ್ಮ ಕಣ್ಣು ಕುರುಡ ಆಗದೇ ಇರುವ ಹಾಗೆ ನೋಡಿಕೊಳ್ಬೇಕು. ಅಷ್ಟು ಮಾಡಿದಾಗ ಮಾತ್ರ ಆ ಆತ್ಮಜ್ಞಾನ ಎನ್ನುವಂಥ ಚಂದ್ರೋದಯದ ಆಸ್ವಾದನೆಯನ್ನು ನಾವು ಮಾಡೋದಕ್ಕೆ ಆಗತ್ತೆ. ಅದಕ್ಕೆ ಪ್ರತಿಬಂಧಕ ಏನು ಅಂದರೆ 57ನೇ ಶ್ಲೋಕ. ಬಂಧ ಅಂದರೆ ಏನು ಅಂತ ಕೇಳಿದ್ನಲ್ಲ ಶಿಷ್ಯ, ಅದಕ್ಕುತ್ತರ ಕೋನಾಮ ಬಂಧ ಅಂತ. ಅವಿದ್ಯಾ ಕಾಮ ಕರ್ಮಾದಿ ಪಾಶಬಂಧಂ ವಿಮೋಚಿತಂ ಕಶಕ್ನುಯಾತ್ ವಿನಾತ್ಮಾನಂ ಕಲ್ಪಕೋಟಿ ಶತೈರಪಿ. ಇದೊಂದು ಬಂಧ. ಯಾವ್ಯಾವುದು ಅಂದರೆ ಅವಿದ್ಯೆ ಮತ್ತು ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಇದರಿಂದ ಉಂಟಾದಂಥ ಪಾಶಬಂಧ, ಇದೇ ಅಜ್ಞಾನವೇ ಬಂಧ. ಇದರಿಂದ ಬಿಡಿಸಿಕೊಳ್ಳೋದಕ್ಕೆ ಬೇರೆ ಯಾರೂ ನಮ್ಮ ಪರವಾಗಿ ಪ್ರಯತ್ನ ಪಟ್ಟರೆ ಆಗೋದಿಲ್ಲ. ಅಷ್ಟೇ ಅಲ್ಲ, 100 ಕಲ್ಪ ಕೋಟಿ ವರ್ಷ ನಮ್ಮ ಪರವಾಗಿ ಪ್ರಯತ್ನ ಪಟ್ಟರೂ ನಾವು ಬಿಡಿಸಿಕೊಳ್ಳಲಾರೆವು. ಇದನ್ನು ನಾವೇ ಬಿಡಿಸಿಕೊಳ್ಳಬೇಕು, ನಾವೇ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು. ಇದಿಷ್ಟು ಈ ಶ್ಲೋಕದ ಅರ್ಥ. ಅವಿದ್ಯಾ ಅಂದರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನವೇ ಸಕಲ ಅನರ್ಥಗಳಿಗೆ ಕಾರಣ ಎನ್ನುವಂಥದ್ದು ವೇದಾಂತದ ಸಿದ್ಧಾಂತ. ಈ ಅವಿದ್ಯೆಯಿಂದಾಗಿಯೇ, ಅಜ್ಞಾನದಿಂದಾಗಿಯೇ ಮನುಷ್ಯ ಏನು ಮಾಡ್ತಾನೆ ಅಂದರೆ ಕರ್ಮ ಮಾಡ್ತಾನೆ. ಜ್ಞಾನಿಯಾದವನಿಗೆ ಕರ್ಮ ಇಲ್ಲ. ಗೀತೆಯಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ದೇವೆ. ಅವನು ಹೇಗೆ ಕೇಳಿದ್ರೆ ಕರ್ಮಣ್ಯ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ. ಹಾಗಾಗಿ ಈ ಕರ್ಮಗಳೆಲ್ಲ ಇಂದ್ರಿಯಗಳು ಮಾಡ್ತವೆ, ಅಂತಃಕರಣ ಮಾಡುತ್ತೆ, ಮನಸ್ಸು ಮಾಡುತ್ತೆ, ಬುದ್ಧಿ ಮಾಡುತ್ತೆ. ನಾನಿದು ಯಾವುದೂ ಅಲ್ಲ, ನಾನಿದೆಲ್ಲವನ್ನು ನೋಡುವಂಥವನಾದ್ದರಿಂದ ನನಗೆ ಕರ್ಮ ಇಲ್ಲ ಅಂತ ಅವನು ಸುಮ್ಮನೆ ಕುಳಿತಿರ್ತಾನೆ. ನಾವೇನು ಮಾಡ್ತೇವೆ, ಎಲ್ಲವನ್ನೂ ನಾನೇ ಮಾಡ್ತೇನೆ ಅಂತ ಅಂದ್ಕೊಂಡು ಎಲ್ಲ ಮಾಡ್ತಾ ಇರ್ತೇವೆ. ಯಾಕೆಂದರೆ ನಾವು ಅಜ್ಞಾನಿಗಳಾದ್ದರಿಂದ. ಹಾಗಾಗಿ ನಾವು ಮಾಡುವ ಕರ್ಮಕ್ಕೆ ಹಿಂದೆ ಆಧಾರವಾದದ್ದು ಅಜ್ಞಾನ. ಅಜ್ಞಾನದಿಂದಲೇ ಕಾಮನೆ. ಇದು ಅಜ್ಞಾನದ ಮರಿ ಕಾಮ. ಕಾಮ ಅಂದರೆ ಬಯಕೆ. ಬಯಕೆ ಅಂದರೆ ಏನು? ವಾಂಟ್ಸ್. ಈ ವಾಂಟ್ಸ್ ಇಲ್ಲದೇ ಇದ್ದರೆ ಲೋಕದ ವ್ಯವಹಾರವೇ ನಡೆಯೋದಿಲ್ಲ. ಅಂದರೆ ಲೌಕಿಕವಾಗಿ ಹೇಳೋದು, ಇದು ಜ್ಞಾನಿಗಳನ್ನು ಇಟ್ಕೊಂಡು ಹೇಳೋದಲ್ಲ. ಯಾಕೆಂದರೆ ಮನುಷ್ಯ ಏನೆಲ್ಲ ಮಾಡ್ತಾನೋ ಅದರ ಎಲ್ಲದರ ಹಿಂದೆ ಒಂದು ಕಾಮನೆ ಅನ್ನೋದು ಇದ್ದೇ ಇರ್ತದೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದು ವಿದ್ಯೆ ಕಲಿಬೇಕು ಅನ್ನೋ ಕಾಮನೆಯಿಂದ, ಅಪ್ಪ ಅಮ್ಮ ಅವ್ರನ್ನ ಕಳಿಸೋದು ಅವ್ರು ಕಲೀಲಿ ಅನ್ನೋ ಕಾಮನೆಯಿಂದ, ಮೇಷ್ಟ್ರು ಪಾಠ ಹೇಳೋದು 1 ತಿಂಗಳ ಪಾಠ ಹೇಳಿದ್ರೆ ನನಗೆ ಸಂಬಳ ಬರುತ್ತೆ ಅನ್ನೋ ಕಾಮನೆಯಿಂದ ಅಲ್ವಾ. ಆಮೇಲೆ ಪರೀಕ್ಷೆಯಲ್ಲಿ ಫೋರ್ಸ್ ಮಾಡೋದು ಶಾಲೆಗೆ ಒಳ್ಳೆಯ ಹೆಸರು ಬರಲಿ ಅನ್ನೋ ಕಾಮನೆಯಿಂದ. ಯಾವುದನ್ನಾದರೂ ನೋಡಿ ನೀವು, ಕಾಮನೆ ಇಲ್ಲದೆ ಪ್ರವೃತ್ತಿ ಇಲ್ಲ. ಹಾಗಾಗಿ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಯದ್ಯದ್ಧಿ ಕುರುತೆ ಜಂತು ತತ್ತತ್ ಕಾಮಸ್ಯ ಚೇಷ್ಟಿತಂ. ಪ್ರಪಂಚದಲ್ಲಿ ಮನುಷ್ಯ ಏನೆಲ್ಲ ಚೇಷ್ಟೆ ಮಾಡ್ತಾನೋ ಅದು ಎಲ್ಲದರ ಹಿಂದೆ
ಸುಪ್ತವೋ ಪ್ರಕಟವಾಗಿಯೋ ಕಾಮನೆ ಅನ್ನೋದು ಇದ್ದೇ ಇರ್ತದೆ, ಬಯಕೆ. ಹಾಗಾಗಿ ಅದೆಲ್ಲವೂ ಕಾಮದಿಂದ ಆಗುವಂಥದ್ದು. ಅಲ್ಲಿಗೆ ಅಜ್ಞಾನ, ಅಜ್ಞಾನದಿಂದ ಕಾಮನೆ, ಕಾಮನೆಯಿಂದಾಗಿ ಕರ್ಮ. ಕಾಮದ ಮರಿ ಅಥವಾ ಮಗ ಕರ್ಮ ಆಯಿತು. ಈ ಕರ್ಮ ಮಾಡಿದ್ದಿಂದಲೇ ಮತ್ತೆ ಬಂಧನ. ಯಾಕೆ? ಕರ್ಮ ಏನು ಮಾಡುತ್ತೆ? ಪಾಪವೋ ಪುಣ್ಯವೋ. ಕಾಮ್ಯಕರ್ಮ ಆದರೆ ಪುಣ್ಯ ಆಗಲಿ ಪಾಪ ಆಗಲಿ ಕರ್ಮ ನಮ್ಮನ್ನು ಬಂಧಿಸುತ್ತೆ. ಅಲ್ಲಿಗೇನು ಹೇಳ್ದಂಗಾಯ್ತು? ಇದೆಲ್ಲ ಒಂದಕ್ಕೊಂದು ಕೊಂಡಿ. ಅಜ್ಞಾನ, ಅಜ್ಞಾನದಿಂದಾಗಿ ಕಾಮ, ಕಾಮದಿಂದಾಗಿ ಕರ್ಮ, ಕರ್ಮದಿಂದಾಗಿ ಬಂಧನ. ಈ ಬಂಧನ ಬಿಡಿಸ್ಕೊಳ್ಬೇಕು ಅಂದರೆ ಕಾಮ್ಯಕರ್ಮಗಳನ್ನು ಬಿಡಬೇಕು. ಕಾಮ್ಯಕರ್ಮ ಬಿಡಬೇಕು ಅಂದ್ರೆ ಕಾಮನೆ ಇಲ್ಲದೆ ಇರೋ ಹಂಗೆ ಆಗಬೇಕು. ಕಾಮನೆ ಇಲ್ಲದೆ ಇದ್ದಂಗೆ ಆಗಬೇಕು ಅಂದ್ರೆ ಅಜ್ಞಾನ ನಿವಾರಣೆ ಆಗಬೇಕು. ಅಜ್ಞಾನ ನಿವಾರಣೆ ಆಗಬೇಕು ಅಂದರೆ ವೇದಾಂತ ವಿಚಾರ ಮಾಡಬೇಕು. ಈ ಕೊಂಡಿ. ಹಾಗಾಗಿ ಆಗ ಮಾತ್ರ ವಿಮೋಚಿತಂ, ಬಿಡುಗಡೆ ಆಗುತ್ತೆ. ಅದಿಲ್ಲದೆ ಇದ್ದರೆ ಕಶ್ಯಕ್ಕುನುಯಾತ್, ನಮ್ಮನ್ನು ಬಿಡಿಸೋದಕ್ಕೆ ಯಾವಾತ ತಾನೇ ಸಮರ್ಥನಾಗ್ತಾನೆ. ಆತ್ಮಾನಂ ವಿಮೋಚಯಿತುಂ ಅಂತ. ಅದು ಎಷ್ಟು? ಕಲ್ಪ ಕೋಟಿ ಶತೈರಪಿ. 1 ವರ್ಷ ಅಲ್ಲ, 100 ಕೋಟಿ ವರ್ಷ ಅಲ್ಲ, ಕಲ್ಪಕೋಟಿ. ಅದೇನು ಕಲ್ಪಕೋಟಿ ಅಂದರೆ? ನಾನು ಹಿಂದೆ ಹೇಳಿದ್ದೆ ಅದನ್ನು. ಬ್ರಹ್ಮನ 1 ದಿನದ ಮಾನಕ್ಕೆ ಅಂದರೆ 24 ಗಂಟೆಗಳ ಕಾಲಕ್ಕೆ ದೈನಂದಿನ ಕಲ್ಪ ಅಂತ ಹೆಸರು. ತಕ್ಷಣ ಮನಸ್ಸಿಗೆ ಬರೋದಿಲ್ಲ. ಹೇಗಂದರೆ ಬ್ರಹ್ಮನ 12 ತಾಸಿಗೆ 232 ಕೋಟಿ ವರ್ಷಗಳು. 432 ಕೋಟಿ ವರ್ಷಗಳು. ನೋಡಿ, ಅದು ಬ್ರಹ್ಮಮಾನ ತಲೆ ತಿನ್ನತ್ತೆ ಹೇಗೆ ಅಂತ. 432 ಕೋಟಿ ವರ್ಷ ಅಂದರೆ ಅವನ ಹಗಲಿನ 12 ಗಂಟೆ. ಮತ್ತೆ ರಾತ್ರಿಯೂ ಅದಕ್ಕಷ್ಟೇ ಸೇರಬೇಕು. ಅಂದರೆ 864 ಕೋಟಿ ವರ್ಷಗಳನ್ನು ಇಟ್ಕೊಂಡ್ರೆ ಅದು ಅವನ 24 ಗಂಟೆ. ಅವನ 24 ಗಂಟೆ ಅಂದರೆ ನಮ್ಮ ಮಾನದಲ್ಲಿ, ನಮ್ಮ ಲೆಕ್ಕಾಚಾರದ ಪ್ರಕಾರ 864 ಕೋಟಿ ವರ್ಷಗಳು. ಆ ಬ್ರಹ್ಮ ಏನಾದ್ರು ನಾವು ಹೋದರೆ, ನೀನು ನಾಳೆ ಬಾ ಅಂತ ಹೇಳಿಬಿಟ್ರೆ ನಮ್ಮ ಹತ್ರ, ಆ ನಾಳೆ ಬರೋಷ್ಟೊತ್ತಿ ನಾವು ಎಷ್ಟು ಸಲ ಹುಟ್ಟು ಸತ್ತಿರ್ತೇವೋ ಗೊತ್ತಿಲ್ಲ. ನಾಳೆ ಬೇಡ, ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬಾ ಅಂದರೂ ಸಾಕು. ಹಾಗಾಗಿ ಇದಕ್ಕೆ ಒಂದು ಕಲ್ಪ, ದೈನಂದಿನ ಕಲ್ಪ. ಇಂತಹ ಕಲ್ಪ ಕೋಟಿ ಕಾಲ ಕಳೆದ್ರೂ ಸಹ ನಮಗೆ ಜ್ಞಾನ ಬರದೇ ಇದ್ದರೆ ಬೇರೆಯವರ ಜ್ಞಾನದಿಂದ ನಮ್ಮ ಬಿಡುಗಡೆ ಆಗುವುದಿಲ್ಲ. ಹಾಗಾಗಿ ಇದನ್ನೇ ಗೀತಾಚಾರ್ಯ ಹೇಳಿದ್ದು, ಉದ್ಧರೇತ್ ಆತ್ಮನ ಆತ್ಮಾನಂ. ನೋಡಿ, ಎಲ್ಲ ಗ್ರಂಥದಲ್ಲೂ ಇರುವಂಥ ಏಕಾಭಿಪ್ರಾಯ ಇವೆಲ್ಲ ನಾವು ಅದನ್ನು ಗಮನಿಸಬೇಕು. ತನ್ನ ಉದ್ಧಾರ ತನ್ನಿಂದ ಆಗಬೇಕೆ ಅಷ್ಟೇ ಹೊರತು ಬೇರೆಯವರಿಂದ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಕಲ್ಪಕೋಟಿ ಶತೈರಪಿ ನೋಡಿದ್ದಾಯಿತು. ಹಾಗಿದ್ರೆ ಮುಂದೇನು ಅಂದರೆ, ಅದಕ್ಕೆ ವೇದಾಂತ ಶಾಸ್ತ್ರ ವಿಚಾರವನ್ನೇ ಮಾಡಬೇಕು ಅನ್ನೋದು ಅಂತಿಮವಾದ ಸತ್ಯ. ಈಗ ಮಧ್ಯೆಯಲ್ಲೂ ಒಂದು ಪ್ರಶ್ನೆ ಏನು ಅಂದರೆ, ಹಾಗಿದ್ದರೆ ಬೇರೆ ಯಾವುದರಿಂದಲೂ ನಮಗೆ ಬಿಡುಗಡೆ ಆಗುವುದಿಲ್ವಾ? ಬೇರೆ ಶಾಸ್ತ್ರದ ವಿಚಾರ ಮಾಡಿದರೆ ಅಂದರೆ ಆಗೋದಿಲ್ಲ ಅನ್ನತ್ತೆ ವೇದಾಂತ, ಅಂದರೆ ಉಪನಿಷತ್ತುಗಳು ಹೇಳ್ತವೆ. ಅದಕ್ಕೆ ಹೇಳೋದಕ್ಕೆ ಮುಂದಿನ ಶ್ಲೋಕ ಹೊರಟಿದೆ. ನ ಯೋಗೇನ ನ ಸಾಂಖ್ಯೇನ ಕರ್ಮಣ ನೋ ನ ವಿದ್ಯೆಯ ಬ್ರಹ್ಮಾತ್ಮೈಕತ್ವಬೋಧೇನ ಮೋಕ್ಷ ಸಿದ್ಧ್ಯತಿ ನಾನ್ಯಥಾ. ಏನು? ಯೋಗದಿಂದಲೂ ಬಿಡುಗಡೆ ಆಗುವುದಿಲ್ಲ. ನ ಸಾಂಖ್ಯೇನ, ಕಪಿಲಾಚಾರ್ಯನಿಂದ ಪ್ರತಿಪಾದಿತವಾದ ಸಾಂಖ್ಯಶಾಸ್ತ್ರದಿಂದಲೂ ಬಿಡುಗಡೆ ಆಗೋದಿಲ್ಲ. ಕರ್ಮದಿಂದಲೂ ಆಗೋದಿಲ್ಲ. ನ ವಿದ್ಯೆಯ, ಉಪಾಸನೆಯಿಂದಲೂ ಆಗೋದಿಲ್ಲ. ಬ್ರಹ್ಮಾತ್ಮೈಕತ್ವ ಬೋಧೇನ ಅಂದರೆ ಈ ಜೀವಬ್ರಹ್ಮ ಐಕ್ಯ ಭಾವದಿಂದಲೇ ಏನಾಗುತ್ತೆ ಅಂದರೆ ಮೋಕ್ಷ ಸಿದ್ಧ್ಯತಿ, ಮೋಕ್ಷ
ಸಿದ್ಧಿಸುತ್ತದೆ. ನ ಅನ್ಯಥ, ಅದರ ಬಿಟ್ಟರೆ ಬೇರೆ ದಾರಿ ಇಲ್ಲ. ನ ಅನ್ಯಥ ಅಂತ ಇಲ್ಲಿ ಶಬ್ದ. ನಾಣ್ಯ ಪಂಥ ವಿದ್ಯತೆ ಅಯನಾಯ ಅಂತ ಉಪನಿಷತ್ತಿನ ಮಾತು, ಪುರುಷ ಸೂಕ್ತದ ಮಾತು. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಇಷ್ಟು. ಈಗ ಒಂದೊಂದೇ ನೋಡಬೇಕು ನಾವು. ನ ಯೋಗೇನ, ಯೋಗ ಪಾತಂಜಲ ಯೋಗ ಅಂತೆಲ್ಲ ನಾವು ಕೇಳುತ್ತೇವೆ. ಇವತ್ತಂತೂ ಬೆಂಗಳೂರಿನಂಥ ಮಹಾನಗರದಲ್ಲಿ ಈ ಯೋಗ ಎನ್ನುವಂಥದ್ದು ಬಹಳಷ್ಟು ಬಂದಿದೆ. ಯಾರ್ಯಾರಿದ್ದೋ ಏನೇನೋ ಯೋಗ. ಹಾಗಾಗಿ ಆ ಯೋಗ ಸೆಂಟ್ರಿಗೆ ಹೆಚ್ಚೆಚ್ಚು ಜನ ಬಂದರೆ ಹೇಳಿಕೊಡೋರು ಯೋಗ ಚೆನ್ನಾಗಿರ್ತದೆ ಅಲ್ವಾ. ಹೀಗೆ ಯೋಗ, ಅಷ್ಟಾಂಗ ಯೋಗ ಅಲ್ವಾ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಪ್ರಾಚೀನ ಪರಂಪರೆಯಲ್ಲಿ ಬಂದಂಥ ಯೋಗದ ಕ್ರಮ. ಇದನ್ನು ಮಾಡುವುದು ಯಾತಕ್ಕೋಸ್ಕರ? ಮೋಕ್ಷ ಸಿಗಲಿ ಅಂತಲೇ ಅಲ್ವಾ ಅಂತ ಪ್ರಶ್ನೆ. ಹೌದು, ಆದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಈ ಬರೇ ಯೋಗದಿಂದ ಯಮ ನಿಯಮ ಅಂದರೆ, ಯಮ ಅಂದರೆ ಕೆಲವನ್ನು ನಾವು ಪಾಲನೆ ಮಾಡಬೇಕು, ಅಂದರೆ ಕೆಲವನ್ನು ಬಿಡಬೇಕು. ಆ ಬಿಟ್ಟಿದ್ದಕ್ಕೆ ಬ್ಯಾಲೆನ್ಸ್ ಆಗೋದಕ್ಕೆ ಅಂತ ಇನ್ನು ಕೆಲವು ಇದನ್ನು ಹಿಡಿಬೇಕು, ಅದು ನಿಯಮ ಅಂತ ಕರೀತಾರೆ. ಬಿಡೋದು ಯಮ, ಹಿಡಿಯೋದು ನಿಯಮ. ಯಮ ನಿಯಮ, ಅದಾದಮೇಲೆ ಆಸನ, ಕುಳಿತುಕೊಳ್ಳೋದು. ಪ್ರಶ್ನೆ ನೋಡಿ, ನಾವು ಕೆಲವನ್ನು ಬಿಟ್ಟಿದ್ದರಿಂದ ನಮಗೆ ಜ್ಞಾನ ಬರುತ್ತಾ? ಕೆಲವನ್ನು ಹಿಡಿದಿದ್ದರಿಂದ ಜ್ಞಾನ ಬರುತ್ತಾ? ಸರಿಯಾಗಿ ಕೂತ್ಕೊಂಡಿದ್ದರಿಂದ ಜ್ಞಾನ ಬರುತ್ತಾ? ಪ್ರಾಣಾಯಾಮ ಮಾಡಿದ್ರಿಂದ ಜ್ಞಾನ ಬರುತ್ತಾ? ಯಮ ನಿಯಮ ಆಸನ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಅಂದರೆ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ಒಳಮುಖವಾಗಿ ಹಿಡ್ಕೊಳ್ಬೇಕು. ಹಿಡಿದ್ರೆ ಜ್ಞಾನ ಬರುತ್ತಾ? ಏನಾಯಿತು? ಅದೆಲ್ಲ ಒಂದು ರೀತಿಯ ದೇಹದ ಒಂದು ಹಂತದ ಪ್ರಯತ್ನ. ಇನ್ನೂ ಸ್ಪಷ್ಟ ಹೇಳಬೇಕಂದ್ರೆ ಯಾವುದೋ ಒಂದು ಮುಖದ ಕಸರತ್ತು ಅದು ತಾನೆ. ಮುಂದೆ ಪ್ರತ್ಯಾಹಾರ, ಧಾರಣ, ವಿಷಯ ಅಂದರೆ ಮನಸ್ಸನ್ನು ಆ ವಸ್ತುವಿನಲ್ಲಿ ನಿಲ್ಲಿಸಬೇಕು. ನಮ್ಗೆ ಈಗಲೂ ಧಾರಣ ಮಾಡೋಕ್ಕೆ ಬರುತ್ತೆ. ಟಿ ವಿ ನೋಡ್ತಾ ಇರುತ್ತೆ ಒಂದು ತಾಸುಗಟ್ಟಲೆ. ಧಾರಣ ಅಲ್ವೇನದು? ಧಾರಣ ಅಂದರೆ ಏನು? ವಸ್ತುವಿನಲ್ಲಿ ಮನಸ್ಸನ್ನು ನಿಲ್ಲಿಸೋದು, ಕೇಂದ್ರೀಕರಿಸೋದು, ಅಲ್ಲೇ ನಿಲ್ಲಬೇಕು. ಅದು ನಾವು ನೋಡ್ತಾ ಇರ್ತೇವೆ, ಎಷ್ಟೊತ್ತು ಅತ್ತಿತ್ತ ಅಲ್ಲಾಡೋಲ್ಲ. ನಮ್ಮ ಮೇಲೆ ಸೊಳ್ಳೆ ಕಡಿತಾ ಇದ್ದರೆ ಪಕ್ಕದಲ್ಲಿ ಯಾರೋ ಬಂದು ಹೊಡಿಬೇಕು, ಅದು ಗೊತ್ತಾಗಲ್ಲ ನಮಗೆ. ಯಾಕೆ? ಧಾರಣ ಅಷ್ಟು ಮಟ್ಟಿಗೆ. ಆದರೆ ಇಲ್ಲಿ ನಮ್ಮ ಪ್ರಯತ್ನ ಏನೂ ಇಲ್ಲ. ಟಿ ವಿಯೇ ನಮ್ಮನ್ನು ಧಾರಣೆ ಮಾಡಿದೆ ಅಲ್ವಾ? ಹಾಂ, ಈಗ ವಿಷಯ ಬಂತು. ಇಲ್ಲೇನೋ ಕಣ್ಣು ನೋಡ್ತಾ ಇದೆ, ಧಾರಣ ಮಾಡಿದೆ. ಆದರೆ ಆತ್ಮವಸ್ತುವಿನಲ್ಲೂ ಮನಸ್ಸನ್ನು ಹೀಗೆ ನಿಲ್ಲಿಸಬೇಕು ಅಂತಾದಾಗ ಅದು ನಿರ್ಗುಣ, ನಿರಾಕಾರ. ಆವಾಗ ಧಾರಣೆ ಮಾಡುವಾಗ ಬಂತು ಸಮಸ್ಯೆ ನೋಡಿ. ಆತ್ಮವಸ್ತುವಿನ ಸ್ವರೂಪ ತಿಳಿಯುವುದು ಅಂದರೆ ಏನು? ಜ್ಞಾನವನ್ನು ಪಡೆಯುವುದು ಅಂತಲೇ ಅರ್ಥ. ಅಲ್ಲಿಗೆ ಯೋಗದ ದಾರಿಯಲ್ಲೂ ಹಿಡ್ಕೊಂಡು ನೀವು ಮುಂದೆ ಹೋದ್ರೂ ಸಹ ಜ್ಞಾನ ಇಲ್ಲದೇ ಇದ್ದರೆ ಅಲ್ಲೂ ಏನೂ ಕೆಲಸ ಆಗುವುದಿಲ್ಲ. ಸಮಾಧಿ ಸ್ಥಿತಿ ಯೋಗದ ಕೊನೆಯ ಮೆಟ್ಟಲು. ಆದರೆ ಅಲ್ಲೂ ಸಹ ಜ್ಞಾನ ಹೇಗಿರುತ್ತೆ ಕೇಳಿದರೆ, ನಂದಲ್ಲ ಮಾತು, ವಸಿಷ್ಠರೇ ರಾಮನಿಗೆ ಹೇಳ್ತಾರೆ, ದ್ವೌಕ್ರಮವು ಚಿತ್ತನಾಶಸ್ಯ ಯೋಗೋ ಜ್ಞಾನಂಚ ರಾಘವ ಯೋಗೋ ವೃತ್ತಿ ನಿರೋಧೋ ಹಿ ಜ್ಞಾನಂ ಸಮ್ಯಕ್ ಅವೇಕ್ಷಣಂ. ಯೋಗದಿಂದಲೂ ಆಗುವುದಿಲ್ಲ ಅನ್ನೋದಕ್ಕೆ ಈ ಉದಾಹರಣೆ. ಕೆಲವು ಜನರಿಗೆ ಸಾಧ್ಯ, ಕೆಲವು ಜನರಿಗೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು, ಎಲ್ಲರನ್ನೂ ಇಟ್ಕೊಂಡು ಹೇಳ್ತಾ ಇರುವಂಥದ್ದು ಭಗವತ್ಪಾದರು. ಏನು? ಈ ಚಿತ್ತನಾಶ ಅಂತ ಒಂದು ಶಬ್ದ ಉಂಟು. ಚಿತ್ತ ಅಂದರೆ ಮನಸ್ಸು, ನಾಶ ಅಂದರೆ ನಾಶ ಮಾಡೋದು. ಮನಸ್ಸನ್ನು ನಾಶ ಮಾಡಲಿಕ್ಕೆ ಆಗತ್ತಾ? ಇಲ್ಲ. ಹಾಗಿದ್ರೆ ಚಿತ್ತನಾಶ ಅಂದರೆ ಏನು? ನಾನು ಹಿಂದೆ ಹೇಳಿದ್ದೇನೆ, ಮನಸ್ಸಿನಿಂದ ಈ ಆಲೋಚನೆಯ ತರಂಗಗಳು ಪುಂಖಾನುಪುಂಖವಾಗಿ ಹೊರಬರ್ತಾ ಇರ್ತವೆ. ಹೇಗೆ ಅಂದರೆ ಉರಿತಾ ಇರುವಂಥ ದೀಪದಿಂದ ಕಿರಣ ಹೊರಹೊಮ್ಮುವ ಹಾಗೆ. ಅದನ್ನು ಇಲ್ಲಿ ಚಿತ್ತ ಎನ್ನುವಂಥ ಶಬ್ದದಿಂದ ಕರೆದಿದ್ದಾರೆ. ಅಂದರೆ ಮನಸ್ಸಿನಿಂದ ಉಂಟಾಗುವಂಥ ಯೋಚನಾ ತರಂಗಗಳೇ ಚಿತ್ತ. ಅದನ್ನು ನಾಶಪಡಿಸೋದಕ್ಕೆ ಎರಡು ಕ್ರಮ ಇದೆ ಅಂತಾರೆ ವಸಿಷ್ಠರು. ಏನು? ಒಂದು ಯೋಗ, ಇನ್ನೊಂದು ಜ್ಞಾನ. ಯೋಗ ಪ್ರಾಥಮಿಕ ಹಂತದ ಮೆಟ್ಟಲು, ಮುಂದಿನದು
ಜ್ಞಾನ. ಹಾಗಿದ್ರೆ ಯೋಗ ಅಂದರೆ ಏನು? ಯೋಗ ವೃತ್ತಿ ನಿರೋಧ. ಯೋಗ ಅಂದರೆ ಆ ಆಲೋಚನೆ ತರಂಗಗಳು ಬರ್ತಾ ಇರ್ತಾವಲ್ಲ, ಅದನ್ನು ತಡೆಯೋದು. ಒಂದು ನೆನಪಿಟ್ಕೊಳ್ಬೇಕು, ನಾನು ಆಲೋಚನೆ ಬರೋದನ್ನು ತಡಿಬೇಕು, ನಾನು ಆಲೋಚನೆ ಬರೋದನ್ನು ತಡಿಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಹಾಗೆ ತಡಿಬೇಕು ಅನ್ನೋದೇ ಆಲೋಚನೆ ತರಂಗ ಆಗಿಬಿಡುತ್ತೆ. ಬಹಳ ಕಷ್ಟ. ಅಲ್ಲಿಗೆ ಇವನು ಧ್ಯಾನಕ್ಕೆ ಕುಳಿತು ಏನು ಧ್ಯಾನ ಮಾಡ್ದ ಅಂದರೆ, ನನ್ನ ಮನಸ್ಸಿನಲ್ಲಿ ಆಲೋಚನೆ ಬರಬಾರ್ದು ಅಂತಲೇ ಅರ್ಧ ಗಂಟೆ ಧ್ಯಾನ ಮಾಡ್ದಂಗೆ ಆಯಿತು. ಇಂಥ ಧ್ಯಾನದಿಂದ ಏನು ಪ್ರಯೋಜನ ಆಯಿತು? ಹಾಗಿದ್ರೆ ನೆಕ್ಸ್ಟ್ ಮುಂದಿನ ಧ್ಯಾನಗಳು ಜ್ಞಾನ ಉಂಟಲ್ಲ, ಅದು ಏನು ಅಂದರೆ ಆಲೋಚನೆ ಹುಟ್ಟದೇ ಇರುವಾಗ ಮಾಡಬೇಕು. ಅಂದರೆ ಒಂದು ಈ ಯೋಚನಾ ಲಹರಿಯನ್ನು ನಿರ್ದಿಷ್ಟವಾದ ವಸ್ತುವಿನಲ್ಲಿ ಕಟ್ಟಾಕಿಬಿಡಬೇಕು, ತಗೊಂಡು ನಿಲ್ಲಿಸ್ಬೇಕು. ಆಗೇನಾಗುತ್ತಾನೆ, ಇನ್ನುಳಿದ ಯೋಚನೆಗಳು ಬರುವುದು ನಿಂತೋಗ್ಬಿಡುತ್ತೆ. ಹೀಗೆ ಆ ಆತ್ಮವಸ್ತುವಿನ ಕುರಿತು ನಿರಂತರ ಚಿಂತನೆ ಮಾಡುವುದು ವೇದಾಂತದ ದಾರಿ. ಯೋಚನೆ ಬರದೇ ಇರುವ ಹಾಗೆ ತಡೆಯುವುದು ಯೋಗದ ದಾರಿ. ಇದು ಉಂಟು. ಆದರೆ ಮುಂದೆ ಅವರೇ ಹೇಳ್ತಾರೆ ವಸಿಷ್ಠರು, ಅಸಾಧ್ಯ ಕಸ್ಯಚಿದ್ಯೋಗ. ಎಲ್ಲರಿಗೂ ಈ ಮನಸ್ಸಿನ ಯೋಚನಾ ತರಂಗಳನ್ನು ತಡೆಯೋದಕ್ಕಾಗೋದಿಲ್ಲಪ್ಪ, ಸುಲಭ ಅಲ್ಲ ಅದು. ಯಾಕೆಂದರೆ ತಡಿಬೇಕು ಅಂತ ಹೇಳಿದ್ರೆ ತಡಿಬೇಕು ಅನ್ನೋದೇ ಒಂದು ಯೋಚನೆ ಆಗಿಬಿಡುತ್ತೆ. ಕಸ್ಯಚಿತ್ತು ತತ್ವನಿಶ್ಚಯ. ಕೆಲವು ಜನರಿಗೆ ಆ ಒಳಮುಖವಾಗಿ ತನ್ನ ಸ್ವರೂಪವನ್ನೇ ಚಿಂತನೆ ಮಾಡುವುದು ತುಂಬ ಕಷ್ಟ. ಅವರು ಈ ಸರ್ಕಸ್ ಮಾಡ್ತಾ ಇರ್ತಾರೆ. ಬೇಕಿದ್ರೆ ಒಳಮುಖವಾಗಿ ತನ್ನ ಸ್ವರೂಪವನ್ನು ಚಿಂತನೆ ಮಾಡೋದು ಅವರಿಗೆ ಆಗೋದಿಲ್ಲ. ಹಾಗಾಗಿ ಪ್ರಕಾರವು ದೌತತೋ, ಈ ಎರಡು ರೀತಿಯ ಪ್ರಕಾರ ಇದೆ. ಇದನ್ನು ಸಾಕ್ಷಾತ್ ಪರಮೇಶ್ವರನೇ ಹೇಳಿದ್ದಾನೆ ಅಂತ ವಸಿಷ್ಠರು ರಾಮನಿಗೆ ಹೇಳ್ತಾರೆ. ಯೋಗ ವಾಸಿಷ್ಠದ ಮಾತು ಇದು. ಹಾಗೆ ಇಲ್ಲೂ ಸಹ ಯೋಗ ಅಂದರೆ ಯೋಗದಿಂದ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಒಂದು ಹಂತದವರೆಗೆ ಅದು ನಮಗೆ ಸಹಾಯ ಮಾಡೇ ಮಾಡುತ್ತೆ. ಆದರೆ ಯೋಗವೂ ಸಹ ಅದು ಅಲ್ಟಿಮೇಟ್ ಅಲ್ಲ, ಅದು ಜ್ಞಾನಕ್ಕೆ ಹಿಂದೆ ಇರುವಂಥ ಸೋಪಾನ. ಹಾಗಾಗಿ ಯೋಗೇನ ಅಂದರೆ ಆತ್ಮಜ್ಞಾನಕ್ಕೆ ಯೋಗವೇ ನೇರ ಕಾರಣ ಅಲ್ಲ, ಪರಂಪರೆಯ ಕಾರಣ. ಒಂದು. ಎರಡನೇದು ಸಾಂಖ್ಯೇನ, ಸಾಂಖ್ಯಾಚಾರ್ಯ ಅವನು ಹೇಳಿದಂಥ ಈ ಪ್ರಕೃತಿ ಪುರುಷ ವಿವೇಕವನ್ನು ಕುರಿತು ಹೇಳಿದಂಥ 24 ತತ್ವಗಳನ್ನು ಇಟ್ಕೊಂಡು ಹೇಳ್ತಾನೆ. ಅದರಿಂದಲೂ ಆಗೋಲ್ಲ. ಯಾಕೆಂದರೆ ಅದು ಪೂರ್ತಿ ಹೇಳುವುದು ಈ ಪ್ರಪಂಚದ ವಿಚಾರವನ್ನು ಬಿಡಬೇಕು ಅನ್ನೋದು ವೇದಾಂತ. ಇದನ್ನೇ ಕಟ್ಕೊಂಡು ಹೋಗಬೇಕು ಅಂತಾದರೆ ನಮಗೆ ಸಾಂಖ್ಯಾಚಾರ್ಯ ಹೇಳಿದ ಯೋಗ ಯಾಕೆ ಬೇಕು? ದಿನವೂ ನಾವು ಅದನ್ನು ಮಾಡ್ತಾ ಇದ್ದೇವಲ್ಲ. ಹಾಗಾಗಿ ಅದರಿಂದಲೂ ಸಹ ಆಗೋದಿಲ್ಲ. ಇನ್ನು ಕರ್ಮ ಅಂದರೆ ಕಾಮ್ಯಕರ್ಮ ಅಂತ. ಕಾಮ್ಯಕರ್ಮದಿಂದ ಖಂಡಿತವಾಗಿಯೂ ಸಹ ಬಿಡುಗಡೆ ಆಗೋದಿಲ್ಲ. ಯಾಕೆಂದರೆ ಒಂದೊಂದು ಸಲ ನಮಗೆ ಜನ್ಮ ಬಂದರೆ ಮತ್ತು ಎಷ್ಟೋ ಬಾರಿ ಹುಟ್ಟೋದೇ ಬೇಕಾದ ಕರ್ಮವನ್ನು ನಾವಿಲ್ಲಿ ಮಾಡಿಬಿಡ್ತೇವೆ. ಹುಟ್ಟಲಿಕ್ಕೆ ಬೇಕಾದ್ದು, ಬಿಡುಗಡೆ ಆಗಲಿಕ್ಕೆ ಬೇಕಾದ್ದಲ್ಲ. ಹಾಗಾಗಿ ಕರ್ಮದಿಂದಲೂ ಆಗುವುದಿಲ್ಲ. 3. ವಿದ್ಯೆಯ ಅಂದರೆ ವಿದ್ಯಾ ಅನ್ನೋದಕ್ಕೆ ಅರ್ಥ ಇಲ್ಲಿ ಉಪಾಸನೆ ಅಂತ ಅರ್ಥ. ಉಪಾಸನೆಯಿಂದಲೂ ನೇರ ಮೋಕ್ಷ ಇಲ್ಲ. ಅಲ್ಲರಿ ಈ ಉಪನಿಷತ್ತುಗಳಲ್ಲಿ ಉಪಾಸನೆಯಿಂದ ಮೋಕ್ಷ ಆಗತ್ತೆ ಅಂತ ಹೇಳುತ್ತಲ್ಲ, ಅಂದರೆ ಅದು ಉಪಾಸನೆಯೂ ಸಹ ಅದು ಒಂದು ಪರಂಪರೆಯ ಕಾರಣ. ಉಪಾಸನೆಯಿಂದ ಆತ ಬ್ರಹ್ಮೋಪಾಸನೆಯನ್ನು ಮಾಡಿದರೆ ದೇಹ ಬಿಡುವಾಗ ಚತುರ್ಮುಖನ ಲೋಕಕ್ಕೆ ಹೋಗ್ತಾನೆ. ಅಲ್ಲಿವರೆಗೆ ಹೋಗೋದಕ್ಕೆ ಉಪಾಸನೆ ಸಹಾಯ ಮಾಡುತ್ತೆ. ಅಲ್ಲಿ ಹೋದ್ಮೇಲೆ ಮತ್ತು ಉಪಾಸನೆ, ಎಲ್ಲ ಹೋದ್ಮೇಲೆ ಮತ್ತೆ ಪುನಃ ಏನು ಕೇಳಿದರೆ ಮತ್ತೆ ಪುನಃ ವೇದಾಂತ ಅಭ್ಯಾಸ ಮಾಡಲೇಬೇಕು. ಪ್ರಶ್ನೆ ಅಷ್ಟೇ, ಅಲ್ಲಿ ಹೋಗಿ ವೇದಾಂತ ಓದ್ತಿರೋ ಇಲ್ಲೇ ಓದ್ತಿರೋ ಅಂತ. ಹಾಗಾಗಿ ಅಲ್ಲಿಗೆ ಏನು ಹೇಳ್ದಂಗೆ ಆಯಿತು, ವಿದ್ಯೆಯ ಉಪಾಸನೆಯೂ ನೇರ ಕಾರಣ ಅಲ್ಲ. ಹಾಗಿದ್ರೆ ಯಾವುದು ಕಾರಣ? ಬ್ರಹ್ಮಾತ್ಮೈಕತ್ವ ಬೋಧೇನ, ಜೀವಬ್ರಹ್ಮ ಐಕ್ಯ ಬೋಧನೆಯಿಂದಲೇ ಆ ಜ್ಞಾನದಿಂದಲೇ ಮೋಕ್ಷ ಸಿದ್ಧ್ಯತೆ. ಆ ಜೀವಬ್ರಹ್ಮ ಐಕ್ಯ ಹೇಗೆ ಅನ್ನೋದನ್ನು ನಾನು ದಕ್ಷಿಣಾಮೂರ್ತಿ ಸ್ತೋತ್ರದ ಸಂದರ್ಭದಲ್ಲಿ ಬಹಳ ವಿವರವಾಗಿ ಹೇಳಿದ್ದೇನೆ. ಹಾಗಾಗಿ ನಾನು ಆ ಬ್ರಹ್ಮ ವಸ್ತುವಿಗಿಂತ ಬೇರೆ ಅಲ್ಲ ಎನ್ನುವಂಥ ದೃಢವಾದ ನಿಶ್ಚಯದಿಂದ ಮೋಕ್ಷ ಆಗತ್ತೆ. ಆ ದೃಢವಾದ ನಿಶ್ಚಯವೇ ಜ್ಞಾನ. ಅದು ಬರುವುದಕ್ಕೆ ವೇದಾಂತದ ವಿಚಾರ ಅಗತ್ಯ.
ಅಲ್ಲಿಗೆ ವೇದಾಂತ ವಿಚಾರದಿಂದ ಜ್ಞಾನ, ಜ್ಞಾನದಿಂದಲೇ ಮೋಕ್ಷವೇ ಅಷ್ಟೇ ಹೊರತನು ಇನ್ಯಾವುದರಿಂದಲೂ ಮೋಕ್ಷ ಅಲ್ಲ. ಇದಿಷ್ಟು ಈ ಶ್ಲೋಕದ ಒಂದಿಷ್ಟು ಭಾಗದ ಅರ್ಥ. ಅಂದ ಮಾತ್ರಕ್ಕೆ ಈ ಶ್ಲೋಕದ ಅರ್ಥ ಆಯಿತು ಅಂತಲ್ಲ, ಇನ್ನೂ ಈ ಶ್ಲೋಕಕ್ಕೆ ಹೇಳಬೇಕಾದ ಅರ್ಥ ಇದೆ. ಸಮಯ ಆದ್ದರಿಂದ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ನಾಳೆ ಇದರ ಉಳಿದಂತಹ ಆ ವಿಶೇಷ ಅರ್ಥದ ಭಾಗವನ್ನು 6:15 ಸೇರಿದಾಗ ಚಿಂತನೆ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು.